ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. 20ನೇ ತಾರೀಕು ಜೂನ್ 2025 ಶುಕ್ರವಾರ. ಶ್ರೀ ವಿಶ್ವಾವಸನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ ಬೆಳಿಗ್ಗೆ 6:20 ಇರತಕ್ಕಂಥದ್ದು. ಸೂರ್ಯೋದಯ ಬಂದು ಬೆಳಿಗ್ಗೆ 5:54, 5:55 ಆರಂಭ ಆಗೋದ್ರಿಂದ ನವಮಿ ಇರೋದ್ರಿಂದ ನವಮಿ ತಿಥಿಯನ್ನು ಆಚರಿಸ್ತೇವೆ. 6:20 ನಂತರ ದಶಮಿ ಆರಂಭ ಆಗತಕ್ಕಂಥದ್ದು. ಶೋಭನ ಯೋಗ, ಗರಜ ಕರ್ಣ ಇವತ್ತಿನ ಪಂಚಾಂಗ ಫಲ. ಬಾಧೆಯಾದರೆ ಅಲ್ಲಿ ಇರಬಾರದು. ತುಂಬ ಮೊನ್ನೆ ಕೂಡ ಒಂದು ಪುಟ್ಟ ತಾಯಿ 10 ವರ್ಷದ ಹಿಂದ್ಗಡೆ ಹೇಳಿದ್ದಾನೆ, ಒಂಟಿ ಗುರು, ಲಗ್ನ ಸೂರ್ಯ, ವೃಷಭ ಲಗ್ನ. ನಿಮಗೆ ಏನಕ್ಕೆ ಈ ಜ್ಯೋತಿಷ್ಯದ ಪಾರಮಾರ್ಥಿಕತೆಯ ಸೂಕ್ಷ್ಮಗಳನ್ನು ತಿಳಿಸ್ಕೊಡ್ತಿದ್ದಾನೆ ಅಂದರೆ, ನಾವು ಎದುರುಗಡೆಯವ್ರನ್ನೇ ಬೈಯೋದು, ತೋರಿಸೋದು, ಹುಡುಗನ ತೋರಿಸ್ತವನ್ನ ಬೈಯೋದು, ಹುಡುಗನ ಮನೆಯವನ್ನ ಬೈಯೋದು, ಹುಡುಗ ಸರಿ ಇಲ್ಲ, ಇಲ್ಲ ಹುಡುಗಿ ಸರಿ ಇಲ್ಲ. ಅಲ್ಲ, ಯು ಆರ್ ಡಿಸೈನ್ ಟು ಬಿ ಪನಿಷ್ಡ್. ಯು ಆರ್ ಡಿಸೈನ್ ಟು ಬಿ ಪನಿಷ್ಡ್. ಯಾವುದೋ ಒಂದು ಬಿತ್ತನೆ ಏನೋ ಹಾಕಿಟ್ಟಿದ್ದೀರಿ, ಅವನು ಗಂಡನ ರೂಪದಲ್ಲೋ, ಹೆಂಡತಿ ರೂಪದಲ್ಲೋ, ಮಕ್ಕಳ ರೂಪದಲ್ಲೋ ಬಂದು ನಿಮಗೆ ಬಾಧೆ ಕೊಡಬೇಕು. ಇನ್ಯಾರು ಯಾಕೆ ಕೊಡ್ಬೇಕು? ಅವ್ನು ಪ್ಲಾನ್ ಮಾಡಿಕೊಂಡು ನಿಮ್ಮನ್ನ ಬಾಧೆ ಕೊಡಬೇಕು ಅಂತ ಮದುವೆ ಆಗಿದ್ದಾನ? ಖಂಡಿತ ಇಲ್ಲ. ಅದು ಬೇರೆ. ಕೆಲವರು ಇರ್ತಾರೆ, ಪ್ರೀತಿ ಸಿಗಲಿಲ್ಲ, ಇನ್ನೊಂದು ಬೇರೆ ಏನೋ ಕಾರಣಗಳು. ಅದೊಂದು ಲಕ್ಷದಲ್ಲೊಂದು, ಇಲ್ಲ ಕೋಟಿನಲ್ಲಿ 1-2 ನಡೀತಕ್ಕಂಥ ಇನ್ಸಿಡೆಂಟ್ಸ್ ಅಷ್ಟೇ. ಎಸ್, ಅದು ಬಿಟ್ಟು ಈ ಕರ್ಮದ ಗಂಟು, ಮದುವೆ ಗಂಟು 10 ವರ್ಷದ ಹಿಂದ್ಗಡೆ ಹೇಳಿದ್ದಾನೆ, ಮಂಜುಳಮ್ಮ, ಜೀವನ ಮಂಜಾಗಿರುತ್ತದೆ, ಓಡಬೇಕು ನೀನು, ನಿಲ್ಲಬೇಕು ಮಗ, ಏನಾದ್ರೂ ವ್ಯವಹಾರ ಕಲ್ತ್ಕೊಳ್ಳೋ, ಏನಾದ್ರೂ ಒಂದು ಮಾಡೋ ಪುಟ್ತಾಯಿ, ನನ್ನ ಮಾತು ಕೇಳು ಅಂತ ಕೈ ಹಿಡಿದು ಹೇಳಿದ್ನಂತೆ. ಬಂದಿದೆ. ರಾತ್ರಿ ಸುಮಾರು 9:30 ಆಗ್ಬಿಟ್ಟಿದೆ ಜಾತಕಗಳ ಪರಾಮರ್ಶೆಯಲ್ಲಿ. ನನಗೂ ಹಸಿವೆ, ಹೊರಡಬೇಕು, ಪುಟ್ಟ ಮಗು ಬಂದ್ ಕಣ್ ತುಂಬಾ ನೀರು. ಬಂದಿದ್ದ ನೆನಪು ನನಗೆ ನೀನು ಅಂತ ಹೇಳಿದೆ. ಇಲ್ಲ ಗುರುಜಿ, ಬಂದಿದ್ದೇನೆ, 4-5 ಬಾರಿ ಬಂದಿದ್ದೇನೆ, ಬದುಕು ಕಟ್ಕೊಂಡಿದ್ದೇನೆ, ಒಂದು ಒಳ್ಳೆ ಬೋಟಿಗೆ ಹಾಕ್ಕೊಂಡಿದ್ದೇನೆ, ಒಂದು 30-40 ಲಕ್ಷ ಹಡ ಇಟ್ಟು ಏನೇನೋ ಮಾಡಿ ಚೆನ್ನಾಗಿ ನಡೀತಿದೆ ಗುರುಗಳೇ ವ್ಯಾಪಾರ, ಬಟ್ಟೆದು, ಟೈಲರಿಂಗು, ಸ್ಟಿಚಿಂಗು ತುಂಬ ಅದ್ಭುತವಾಗಿ. ಮತ್ತೆ ನೀವು ಹೇಳ್ದಾಗೆ ಒಂಟಿಯಾಗಿರ್ಬೇಕಾದಂಥ ನಿರ್ಧಾರ ಬಂದು ಬಿಟ್ಟಿದೆ. ಯಾಕೋ ಮಗ, ಏನಾಯ್ತು ಅಂತ ನೀವು ಹೇಳಿದ್ರಿ ಗುರುಗಳು 10 ವರ್ಷದ ಹಿಂದ್ಗಡೆ. ನೋವು ನೋಡುವೆ, ನೀನು ಒಂಟಿಯಾಗಿ ನಿಲ್ಬೇಕಾಗುತ್ತೆ, ಕಟ್ಟು ಬದುಕು ಅಂದ್ರೆ ಇವತ್ತು ಕಟ್ಕೊಂಡಿದ್ದಕ್ಕೆ ನೆಮ್ಮದಿಯಾಗಿದ್ದೇನೆ. ಬಟ್ ಕುಟುಂಬ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ನಡೆದು ಬಿಟ್ಟಿದೆ. ತನ್ನ ಅಂಗಡಿಯಲ್ಲೇ ಇರತಕ್ಕಂಥ ಒಂದು ಕೆಲಸದ ಆಕೆಯ ಪತಿ ಇಷ್ಟಪಟ್ಟು ನಾನು ಅವಳ ಜೊತೆಲೇ ಇರ್ತೇನೆ, ಅವಳ ಜೊತೆಲೇ ಬದುಕರ್ತೇನೆ, ನನಗೆ ನೀನು ಬೇಡ ಅನ್ನೋಷ್ಟು ಮಟ್ಟಿಗೆ ಬಂದ್ಬಿಟ್ಟಿದೆ. ನಾನು ಪೊಲೀಸ್ಗೆ ಹೋಗ್ತೀನಿ, ಇನ್ನೊಂದಕ್ಕೆ ಹೋಗ್ತೀನಿ ಹೇಳಿದೆ. ಬಾಧೆ ಆಗಿದೆ ಅಂದಮೇಲೆ ಇನ್ನೇನು? ನಾನು 10 ವರ್ಷದ ಹಿಂದ್ಗಡೆನೆ ಹೇಳಿದ್ನಲ್ಲ, ನೀನು ಒಂಟಿಯಾಗಿ ನಿಲ್ಲಬೇಕಾಗುತ್ತದೆ ಮಗ ಅಂತ ಹೇಳಿಬಿಟ್ಟು ಇವತ್ತಿಗೆ ಅರ್ಥ ಆಯ್ತಾ ಅಂತ. ನೋಡಿ, ತಮಾಷೆ ಏನಂದ್ರೆ, ವೃಷಭ ಲಗ್ನದಲ್ಲಿ ಸೂರ್ಯ, ಮಿಥುನದಲ್ಲಿ ಗುರು, 2ನೇ ಮನೇಲಿ ಗುರು, ಒಂಟಿ ಗುರು. ಈಗ ಮಿಥುನಕ್ಕೆ ಗುರು ಬಂದಿರೋದು ನೋಡಿ. ಗ್ರಹಗಳು ತನ್ನ ಕೆಲಸವನ್ನ ನೀಟಾಗಿ ತನ್ನ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದಾನೆ. ತುಂಬಾ ಪ್ರೀತಿಸ್ತಾನೆ ಗುರುಜಿ, ಬಟ್ ನೋಡಿದ್ರೆ ಈ ತರದ್ದ ಇದ್ಯಾಕೆ ಹೀಗೆ? ನೀವ್ ಹೇಳಿದ್ರಿ, ಅದೃಷ್ಟಕ್ಕೆ ನಾನು ಕೆಲಸ ಕಟ್ಕೋಬಿಟ್ಟೆ, ಬದುಕಿನ ಬುತ್ತಿ ಕಟ್ಕೋಬಿಟ್ಟೆ, ಒಂದು ಇನ್ಕಮ್ ಬರುವಾಗ ಮಾಡ್ಕೋಬಿಟ್ಟೆ, ಒಂದು 10 ಜನಕ್ಕೆ ಕೆಲಸ ಕೊಡುವಾಗ ಮಾಡಿಟ್ಕೋಬಿಟ್ಟಿದ್ದೇನೆ. ಇವತ್ತು ವರಮಾನ ಕೊರತೆ ಇಲ್ಲ, ಬಾಧೆ ಆಗ್ತಿದೆ. ವೈ ಕೇಳಿತು. ಅವನು ಬದಲಾಗೋಲ್ಲ. ಮೊದಲೇ ಹೇಳಿದ್ದೇನಲ್ವ 10 ವರ್ಷದ ಹಿಂದ್ಗಡೆ, ನೀನು ಒಂಟಿಯಾಗಿ ನಿಲ್ಲಬೇಕಾಗುತ್ತದೆ, ಓಡಬೇಕಾಗುತ್ತದೆ, ಧೈರ್ಯ ತಗೊಳ್ಳೋ ತಾಯಿ ಬರುತ್ತೆ, ಶಕ್ತಿ. ಬಿಕ್ಕಿ ತಾಯಿ ಜೀವ.
ಬಾಧೆ ಆಗಿರೋ ಕಡೆ ಇರಬಾರದು ಮಕ್ಕಳೇ. ನೇರ ಹೇಳ್ತಾನೆ, ಹೋಗೋ ಬದುಕೋ ಹೋಗೋ. ನಿಜವೇ, ಇಷ್ಟಪಡೋರ್ನ ಬಿಟ್ಟು ಹೋಗೋದು ತುಂಬಾ ನೋವಿನದು. ಆದರೆ ಅವ್ರ ಜೊತೆಲಿ ಇರೋದಾಗ್ಲಿ, ಈ ಥರದ ಎಡವಟ್ಟಾದಾಗ ಇಲ್ಲ ಹಿಡಿದಿಟ್ಕೊಳ್ಳೋದಾಗ್ಲಿ, ಅದಕ್ಕಿಂತಲೂ ಮರಣಕ್ಕೆ ಮೀರಿದಂಥ ವೇದನೆ ಆಗ್ತಿದೆ. ನೋಡ್ತಿದ್ದಾಗ ನನಗೆ ಮೋಸ ಮಾಡಿಬಿಟ್ಟ, ನನಗೆ ಮೋಸ ಮಾಡಿಬಿಟ್ಟ, ನನಗೆ ಮೋಸ ಮಾಡಿಬಿಟ್ಟ, ನನಗೆ ಮೋಸ ಮಾಡ್ತಿದ್ದೇನೆ, ನಿತ್ಯ ಮಾಡ್ತಿದ್ದೇನೆ, ಆತನಿಗೂ ನಿಮಗೂ ಇಲ್ಲ ಆಕೆಗೂ ನಿಮಗೂ ಪ್ರಯೋಜನವಿಲ್ಲದ ಮೇಲೆ ಇನ್ನೇನು? ಇನ್ನೂ ಒಂದು ಜೀವ ನೀವು ನಂಬೋಲ್ಲ. 25 ವರ್ಷದ ಹಿಂದೆ, ಈ ಮಗು ಆದರೂ 10 ವರ್ಷದ ಹಿಂದೆ, 25 ವರ್ಷದ ಹಿಂದೆ ಹೇಳಿದ್ದಾನೆ, ಒಂದು ದಿನ ನೀನು ಎದ್ದು ಬಂದ್ಬಿಡ್ತಿದ್ದಾಯಿ, ಅಂತಿಂತ ಒಂದು ನೋವು ಬರೋಲ್ಲ ನಿನಗೆ. ಏನೋ ಒಂದು ಎಲ್ಲ ಇರುತ್ತೆ, ಎಲ್ಲ ಸಿಗುತ್ತೆ, ಬಟ್ ನನಗೆ ಬೇಡ ಅಂತ ಎದ್ದು ಬರ್ತೀನಿ ನೀನು ಹೊರಗಡೆ ಅಂತ. 25 ವರ್ಷದ ಹಿಂದ್ಗಡೆ ಹೇಳಿದಂಥದ್ದು. 57 ವರ್ಷದ ತಾಯಿ ಜೀವ ಮೊಮ್ಮಗು ಜೊತೆ ಬರುತ್ತೆ. ಆ ಮೊಮ್ಮಗುಗೆ ಹೆಚ್ಚು ಕಡಿಮೆ 6 ವರ್ಷ, ಇನ್ನೊಂದು ಮೊಮ್ಮಗುಗೆ ಒಂದು 3.5 ವರ್ಷ ಬಂದಿದೆ. ಗುರುಜಿ ನೆನಪಿದಿನ? ಇಲ್ಲ ನಾನ. ಒಂದು ಕಾಲಘಟ್ಟಕ್ಕೆ ನೀನು ಎದ್ದು ಹೊರಗಡೆ ಬರುತ್ತಿ ಅಂತ ಹೇಳಿದ್ರಿ. ಅಪ್ಲೈಡ್ ಫಾರ್ ಎ ಡೈವರ್ಸ್. ಮಕ್ಕಳು ಕೂಡ ಸಮ್ಮತಿ ಕೊಟ್ಟಿದ್ದಾರೆ ಅಂತ. ಜಾತಕ ನೋಡಿದ್ರೆ ಎಲ್ಲ ಚೆನ್ನಾಗೇ ಇದ್ದಾಗಿದೆ. ಆದರೂ ಈ ಅಮ್ಮನಿಗೆ ವನವಾಸ ತಪ್ಪಿದ್ದೆಲ್ಲ ಸನ್ಯಾಸಿ ಜೀವನ ಅಂತ ಅದನ್ನು ಬರೆದಿಟ್ಟಿರೋದು ಸ್ಲಿಪ್ ಸಮೇತ ತೋರಿಸ್ತಿದೆ. ನೀನೊಂದು ದಿನ ಸನ್ಯಾಸಿ ಅಂತೆ ಬದುಕುವೆ, ಗಂಡನ ಜೊತೆ ಬದುಕುವುದಿಲ್ಲ ತಾಯಿ ಅಂತ. ಏನಾಯ್ತು ಅಂದ್ರೆ, ನೀವು ಎಲ್ಲೂ ಕೇಳಿದ ವಿಚಿತ್ರವಾದಂಥದ್ದನ್ನ ಕೇಳ್ತೀರಿ ಆ ತಾಯಿ ಜೀವ. ಗಂಡ ಒಳ್ಳೆ ಪೋಸ್ಟಲ್ಲಿದ್ದಾನೆ, ಜಾಬಲ್ಲಿದ್ದಾನೆ, ಹೊಡಿತನ ಇಲ್ಲ, ಬೈತನ ಇಲ್ಲ, ತೆಗಳ್ತನ ಇಲ್ಲ, ಕುಡಿತನ ಇಲ್ಲ, ಒಂದೇ. ಅವನು ಎಲ್ಲಿ ಆಫೀಸ್ ಇರುತ್ತೋ ಆಫೀಸ್ನ 1 ಕಿಲೋಮೀಟರ್ ಮನೆ ಮಾಡ್ಕೋತಾನೆ. ಅವನಿಗೆ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ಎಲ್ಲಿರುತ್ತೋ ಅಲ್ಲಿ. ಬೆಳಿಗ್ಗೆ ಎದ್ದ ತಕ್ಷಣ 6:30 ಬಿಸಿನೀರ್ದು ಒಂದು ಕಷಾಯ ಕೊಡಬೇಕು. ಟಾಯ್ಲೆಟ್ಗೆ ಹೋಗಿ ಬಂದಿದ್ದ ತಕ್ಷಣ ಫ್ರೆಶ್ ಆಗಿ ಒಂದು ಕಾಫಿ ಕೊಡಬೇಕು. ಡನ್. ಪೇಪರ್ ಇಟ್ಬಿಡ್ಬೇಕು. ನೋಡಿ ಕತೆ. ಸರಿ, ತಿಂಡಿಗೆ ರೆಡಿ ಮಾಡ್ಬೇಕು. ತಿಂಡಿ ಏನು ಗೊತ್ತಾ? ಬೆಳಿಗ್ಗೆ ದೋಸೆ, 1 ಇಡ್ಲಿ, 1 ವಡೆ ಇರಬೇಕು, ಸಾಂಬಾರು, 2 ರೀತಿ ಚಟ್ನಿ, 1 ಗೊಜ್ಜು. ಡನ್. ಸ್ನಾನಕ್ಕೆ ಹೋಗ್ತಾನೆ, ಬರ್ತಾನೆ, ತಿಂತಾನೆ, ಹೊರಟ. ಬಾ ಆಯ್ತು ಬಿಡು, ನನ್ನ ಪಾಡಿಗಿರೋ ನಮ್ಮ ಮಕ್ಕಳ ಜೊತೆ ಅಂದರೆ ಕರೆಕ್ಟಾಗಿ 10-10:30 ಬರ್ತಾನೆ. 1 ಕಿಲೋಮೀಟ್ರಲ್ಲೇ. ಕಾಫಿ ಬ್ರೇಕಿಗೆ ಬರ್ತಾನೆ 10:30, 10:45. ಮನೆಗೆ ಬಂದು 1 ಪ್ಲೇಟ್ ಬಜ್ಜಿ, 1 ಟೀ ಕೊಡಬೇಕು, 1 ಕಾಫಿನೋ ಟೀನೋ ತಗೊಳ್ಳಿ. ಅದು ಮುಗಿತ್ರ 1-1:30 ಲಂಚ್ ಬ್ರೇಕ್ ಮನೆಗೆ ಬರ್ತಾನೆ. ಅನ್ನಗಳು, ಪಲ್ಯಗಳು, ಕೂಟುಗಳು ತಿಂದು 1 ಅರ್ಧ ಗಂಟೆ ಮಲಗ್ತಾನೆ. ಒಳ್ಳೆ ಅಫಿಷಿಯಲ್ ಪೋಸ್ಟು. 2:30 ಹೋಗ್ತಾನೆ. ಮತ್ತು 4:45 ಬರ್ತಾನೆ ಎಕ್ಸಾಕ್ಟ್ಲಿ. ಆಫೀಸು ಅರ್ಧ ಕಿಲೋಮೀಟ್ರ್ ವಾಕಿಂಗ್ ಡಿಸ್ಟೆನ್ಸು. ಈ ಕಮ್ಸ್ ಬೈ ವಾಕ್. ತಗೊಳ್ಳಿ, ಮತ್ತೆ ಟಿಫನ್ ಒಂದು ಸಣ್ಣದಾಗಿ, ಒಂದು ಪಕೋಡೆನೋ ಬಜ್ಜಿನೋ ಇಡಬೇಕು, 1 ಟೀನೋ 1 ಕಾಫಿನೋ. ಡನ್. ಮತ್ತೊಂದು 7-7:30 ಬರ್ತಾನೆ. ಒಂದು 6:30, 6:45 ಬರ್ತಾನೆ. ಫ್ರೆಶ್ ಅಪ್ ಆಗಿಬಿಟ್ಟು ವಾಕಿಂಗ್ ಹೋಗ್ತಾನೆ. ಆಗೊಂದು ಕಾಫಿ ಕೊಡಬೇಕು. 7:30, 7:45 ಬರ್ತಾನೆ. ಮತ್ತೆ ಕೈಕಾಲು ಮುಖ ತೊಳ್ಕೊಂಡು 8-8:30 ಮತ್ತೆ ಊಟ. 1 ಉಪ್ಮಾ ಇರಬೇಕು, 1 ಅನ್ನ ಇರಬೇಕು, 1 ಪಚಡಿ ಇರಬೇಕು. ಡನ್. ಇದರಲ್ಲಿ ಏನಿದೆ ಸಮಸ್ಯೆ? ದಿನಾ ಇದೆ ಗುರುಗಳೇ, ದಿನಾ ಇದೆ, ಬೇರೆ ಇನ್ನೇನು ಇಲ್ಲ. ಭಾನುವಾರ ಬಂತು ಅಂದ್ರೆ ಯಾಕೆ ಅನ್ನಿಸ್ಬಿಡುತ್ತೆ. ಸೇಮ್ ಪ್ರೋಟೋಕಾಲ್. ಭಾನುವಾರ ಆದರೂ ರಜಾ ಇರುತ್ತಾ ಅಂದರೆ ಈ ಮನುಷ್ಯ ಲೈಬ್ರರಿಗೆ ಹೋಗ್ತಾನೆ, 10:30 ಬರ್ತಾನೆ. ಎಲ್ಲೋ ಕಾಲಕ್ಷೇಪಕ್ಕೆ ಹೋಗ್ತಾನೆ, 10:30 ಬರ್ತಾನೆ, ಮತ್ತೆ 1:30 ಬರ್ತಾನೆ, ಮತ್ತೆ ಸಂಜೆ 4:30. ನನ್ನ 30-32 ವರ್ಷಗಳಿಂದಲೂ ಇದೇ ಆಗ್ಬಿಟ್ಟಿದೆ. ಬೇಯಿಸಾಕು, ಒಂದು ಮಲಕ್ಕೋ, ಒಂದಾಗ ಮಲಕ್ಕೋ, 2 ಮಕ್ಕಳು ಎತ್ಕೊಂಡು, ಹೊಡಿಯೋಲ್ಲ, ಬೈಯೋಲ್ಲ, ತೆಗೊಳ್ಳಲ್ಲ, ಏನಿಲ್ಲ, ಕುಡ್ತಾ ಇಲ್ಲ, ಏನೂ ಇಲ್ಲ. ಜಸ್ಟ್ ಈ ಮಗು ಬಂದು ಮನೆಯಲ್ಲಿ ಕೆಲಸದೊಳಗಿಂತ ಇದು ಬಟ್ಟೆ ಹೋಗಿ ಐರನ್ ಹಾಕು, ಟಿಪ್ ಟಾಪ್ ಆಗಿ ವ್ಯಕ್ತಿ ಹೋಗ್ತಾನೆ. 1 ಮಾತಿಲ್ಲ, 1 ಮಧುರಾತಿ ಇಲ್ಲ, ಎಲ್ಲೂ ಹೊರಗಡೆ ಕರ್ಕೊಂಡು 1 ಪಿಕ್ಚರ್ ಇಲ್ಲ, 1 ಪಾನಿಪುರಿ ಇಲ್ಲ, ಒಂದೆಲ್ಲೂ ಟ್ರಿಪ್ ಇಲ್ಲ,
ಒಂದಿನ ರಜಾ ಆಗ್ದವನಲ್ಲ, 32 ವರ್ಷದಿಂದಲೂ. ಅವನು ರಿಟೈರ್ಡ್ ಆಗಿದ್ರು ಇನ್ನೊಂದು ಯಾವುದೋ ಆಫೀಸಿಗೆ ಸೇರ್ಕೊಂಡಿದ್ದಾನೆ. ಸೇಮ್ ಪ್ರೋಟೋಕಾಲ್, ಆಫೀಸ್ ಪಕ್ಕದಲ್ಲೇ ಮನೆ, ಇಟ್ ಜಸ್ಟ್ ಕಮ್ಸ್ ಬೈ ವಾಕ್. ಸಾಕಾಗ್ಬಿಟ್ಟಿದೆ ಗುರುಗಳೇ, ವಾಂತಿಗೆ ಬಂದಂಗೆ ಆಗ್ಬಿಟ್ಟಿದೆ ನನಗೆ. ಮೊದಲೇ ತಗೋಬಾರ್ದೇನೋ ನೀನು ಅಂತ. ನೀವು 25 ವರ್ಷದ ಹಿಂದ್ಗಡೆನೆ ಹೇಳಿದೀನಿ ಗುರುಗಳೇ, ನನಗೆ ಮಕ್ಕಳು ಗುರುಗಳೇ, ಮಕ್ಕಳೊಂದು ಹಂತಕ್ಕೆ ಬರಲಿ ಅಂತ ಹಲ್ಲು ಕಚ್ಕೊಂಡಿದ್ದೆ. ಮುಗಿಸಿದ್ರು, ಕೆಲ್ಸಕ್ಕೆ ಸೇರ್ಕೊಂಡ್ರು, ಮದುವೆ ಮಾಡಿಸ್ದೆ. ಆಗ್ಲಾದ್ರೂ ತಗೋಬಾರ್ದಿತ್ತೇನೋ. ಇಲ್ಲ, ಅವ್ರಿಗೆ ಮಕ್ಕಳಿಗೆ ಮದುವೆ ಆಗೋಲ್ಲ ಅಂತ ಮಕ್ಕಳೇ ಹೇಳಿದ್ರು, ಏನಮ್ಮ ಇದು ಜೈಲ್ ಥರ ನಿನಗೆ, ಮಾಡು ಬಡಿಸು, ಬಟ್ಟೆ ಹೋಗಿ ಐರನ್ ಹಾಕು, ಕಾಫಿ ಟೀ ತಿಂಡಿ, ಇಷ್ಟೇ 4 ಗೋಡೆಯೇ. ಒಂದಿನ ಒಂದು ದೇವಸ್ಥಾನ, ಒಂದಿನ ಒಂದು ಬೇರೆ ಕಡೆ. ಯಾರಿಗಾದ್ರೂ ಹೇಳಿದ್ರೆ ನನ್ನ ಹೆಂಡತಿಗೆ ನಾನು ಏನು ಕಡಿಮೆ ಮಾಡಿದ್ದೀನಯ್ಯ, ಏನು ಕಡಿಮೆ ಮಾಡಿದ್ದೀನಿ? ಬಟ್ಟೆ ಕೊಟ್ಟಿಲ್ವಾ, ಊಟ ಕೊಟ್ಟಿಲ್ಲ, ಇರ್ಲಿಕ್ಕೆ ಜಾಗ ಕೊಟ್ಟಿಲ್ವಾ? ಇದು ಒಂದು ನಾಯಿಗೂ ಕೊಡ್ತೀವಿ ನಾವು, ಒಂದು ಗೋಣಿ ಚೀಲ ಹಾಕ್ಬಿಟ್ಟು. ಇರೋರಾದ್ರೆ ಅದಕ್ಕೇನೇನೋ ಕ್ವಶನ್ಗಳು ತರ್ತಾರೆ. ನಮ್ಮ ಮನೇಲಿ ಮಾಡಿಟ್ಟಿದ್ದಾರೆ, ರಾಮನಿಗೆ ಸುಬ್ಬುಗೆ ಏನೇನೋ ಮಾಡಿಟ್ಟಿದ್ದಾರೆ. ಅವ್ರಿಗೇನೋ ಶಾಂಪುಗಳೆಲ್ಲ ತಂದಿಟ್ಟಿದ್ದಾರೆ ಹಾಕೋದು, ಆಮೇಲೆ ವಾಕಿಂಗು, ಇನ್ನೊಂದು ಏನೇನೋ ಮಾಡ್ತಿರ್ತಾರೆ. ಪಡ್ಕೊಂಡು ಬಂದಿರೋ ನಾಯಿ. ಈ ನಾಯಿಗೆ ನೋಡಿ, ಕೆಲವು ನಾಯಿಗಳಿಗೆ ಒಂದು ಗೋಣಿ ಚೀಲ ಹಾಕಿರ್ತೀವಿ, ಒಂದು ಡಬ್ಬದಲ್ಲಿ ಒಂದು ಊಟ, ಟೈಮ್ ಸರಿಯಾಗಿ ಊಟ, ಗಂಟೆ ಹೊಡೆದಾಗೆ ಅಷ್ಟೇ, ಬೆಲ್ಟ್ ಹಾಕಿ ಕಟ್ ಹಾಕಿದಾಗೆ, ಏನೂ ಇಲ್ಲ. ಜೀವನ ಹಂಗೆ ಸಾಗಿಸ್ಬಿಟ್ಟಿದೆ. ಸರಿ ಹೋಗ್ಲಿ, ಮದುವೆ ಆದ್ಮೇಲೆ ಆದ್ರೂ ಬಿಟ್ಬಿಡೋತೇನೋ ಅಲ್ವೇನೋ ಅಂದ್ರೆ, ಎಲ್ಲ ಗುರುಜಿ ಆಗ್ಲೂ ಮಾತು ಬಂದ್ಬಿಡುತ್ತೆ ಸಂಬಂಧಿಗಳಲ್ಲಿ. ಇದೇನಿದೆ ಈ ಅಮ್ಮನಿಗೆ ಈ ವಯಸ್ಸಲ್ಲಿ ಅಂತ ಹೇಳ್ಬಿಟ್ಟು. ನನ್ನ ಮಕ್ಕಳ ಬದುಕಿಗೆ ಒಂದು ಮಗ, ಒಂದು ಮಗಳು, ಅಳಿಯನ್ ಕಡೆಯವ್ರು ಏನಾದ್ರು ಅಂದುಬಿಟ್ರೆ, ಸೊಸೆ ಕಡೆಯವ್ರು ಏನಾದ್ರು ಅಂದುಬಿಟ್ರೆ, ಅದಕ್ಕೆ ಅವ್ರಿಗೆ ಮಕ್ಕಳಾಗೋರ್ಗೂ ಕಾದಿದೆ. ಇಲ್ಲೆರಡು ಮಕ್ಕಳು ಎತ್ತಿ ಆಡಿಸಿ ಅವ್ರಿಗೊಂದು 6-7 ವರ್ಷದ ಮಕ್ಕಳು ಕೈ ಕೊಟ್ಟು, ಈಗ ಡೈವರ್ಸ್ಗೆ ನನಗೆ ಬೇಡ, ಐ ವಾಂಟ್ ಟು ಕಮ್ ಔಟ್. ನೀನೇನು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಾಧೆ ಆಗುತ್ತಿದ್ದರೆ ಅಷ್ಟು ಸಹಿಸ್ಕೊಂಡು ಇರಬೇಡಿ ಮಕ್ಕಳೇ. ನಾನಂತೂ ಹೇಳ್ತೇನೆ, ನನ್ನ ಸಂಗಾತಿಗೂ ಅದನ್ನೇ ಹೇಳಿರೋದು. ನನ್ನಿಂದ ಬಾಧೆ ಅಂದ ದಿನ ನೇರವಾಗಿ ಹೇಳ್ಬಿಟ್ಕೊಂಡು, ನಿನಗೂ ಒಂದು ವ್ಯಕ್ತಿತ್ವ ಇದೆ, ನಿನಗೂ ಒಂದು ಕನಸಿದೆ, ಆಸೆಗಳಿದೆ, ಏನೋ ಒಂದು ಪುಟ್ಟ ಬದುಕು, ಹೋಗು. ಈ ಪಂಜರದಲ್ಲಿ ಇರಬೇಡ, ಬಂಗಾರದ ಪಂಜರ ಆಗ್ಬಿಡ್ಬೋದು, ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿರ್ತೇನೆ, ನಿಂಗೆ ಊಟ ಕೊಟ್ಟೆ, ಬಟ್ಟೆ ಕೊಟ್ಟೆ, ವ್ಯವಸ್ಥೆ ಕೊಟ್ಟೆ, ಕಾರ್ ಕೊಟ್ಟೆ, ವರ್ಕರ್ ಇಟ್ಟೆ, ಇನ್ನೊಂದಿಟ್ಟೆ, ಒಳ್ಳೆ ಬಳೆ ತಂದು ಕೊಟ್ಟೆ, ಒಳ್ಳೆ ಸೀರೆ ತಂದು ಕೊಟ್ಟೆ, ಒಳ್ಳೆ ಹೂವು ತಂದು ಕೊಟ್ಟೆ. ನನಗೆ ಅಲ್ಲಿ ಎಲ್ಲೋ ನಿನ್ನದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ. ಬರೀ ಇಷ್ಟೇನಾ? ಟೇಕ್ ಎ ಬ್ರೇಕ್, ಹೋಗು. ದ ಡೇ ಯು ಮೂಮೆಂಟ್ ಯು ಆರ್ ಬೀನ್ ಹರ್ಟೆಡ್, ಸೇ ದ್ಯಾಟ್ ಹಂಗೆ ಆಗ್ತಿಲ್ಲ ಕಣೋ ಅಂತ ಒಡ್ಬಿಡ್ ನಾನು ಅಂತ. ನಿಮಗೂ ಅದನ್ನೇ ಹೇಳ್ತಿದ್ದೇನೆ. ತುಂಬ ಜನಗಳ ಮನೆಯಲ್ಲಿ ಈ ಥರ ದುರುಪಯೋಗ ಮಾಡ್ಕೊಳ್ತಕ್ಕಂಥವ್ರು ಇದ್ದಾರೆ. ತುಂಬ ಬರೀ ಅಷ್ಟೇ. ಇನ್ನೂ ಕೆಲವು ಗಂಡಸರು ನೀವು ನಂಬಲ್ಲ, ದುಡಿ ತಗೊಬಂದು ಕೊಡು, ಎಂಜಾಯ್, ಬರೀ ದುಡಿದು ತಗೊಬಂದು ಕೊಡೋದೇ ಆಗ್ಬಿಟ್ಟಿದೆ ಗುರುಗಳೇ. ನಾನು ಬಂದು ಮನೆಗೆ ಒಂಥರ ATM ಆಗ್ಬಿಟ್ಟಿದ್ದೇನೆ, ದುಡಿಯೋ ಮೆಷಿನ್ ಅಷ್ಟೇ. ದುಡಿತ ಎಲ್ಲ ಒಂದು ಸಂಬಳ 2 ದಿನ ಲೇಟ್ ಆಗ್ಬಿಟ್ಲಿ, ಆ ಮರ್ಯಾದೆ ನೋಡಬೇಕು. ಬೀದಿ ನಾಯಿಗಿಂತ ಕೇವಲವಾಗಿ ಈ ನಾಯಿವಾಗಿ ಮಾತನಾಡ್ತಕ್ಕಂಥದ್ದು ಇದ್ದಾರೆ ಅಮ್ಮಂದರು. ಈ ಲೋಕಕ್ಕೆ ಇಳಿದು ಬಿಟ್ಟಿದ್ದಾರೆ ಅವರು ಕೂಡ. ಅಷ್ಟು ಕೇವಲವಾಗಿ, ಅಷ್ಟು ನಿಕೃಷ್ಟವಾಗಿ ನೋಡತಕ್ಕಂಥವರು ಇಳಿದು ಬಿಟ್ಟಿದ್ದಾರೆ. ನೋಡಿದ ಒಬ್ಬ ಬಹುದೊಡ್ಡ ಬೇಕರಿ ಮಾಲೀಕ ದಿನಕ್ಕೆ ಅವತ್ತಿನ ಕಾಲಕ್ಕೆ ಇವತ್ತಿಗೆ ನನಗೆ ನೆನೆಸೋ ಹಾಗೆ ಒಂದು 40 ವರ್ಷದ ಹಿಂದೆ ಚಿಕ್ಕ ಹುಡುಗ ನಾನು. ಅವ್ರ ಬೇಕ್ರಿಗೆ ಹೋಗ್ಬಿಟ್ಟು ವಾರಕ್ಕೊಮ್ಮೆ ಒಂದು ಬ್ರೆಡ್ಡು ಏನಾದರೂ ತರ್ತಿದ್ವಿ. ಆ ಬನ್ ನೋಡೋದೇ ಒಂದು ಅಂದ, ಬ್ಯೂಟಿಫುಲ್ ಇದೆ ಇಷ್ಟು ಪ್ರಿಪೇರ್. ಪುಣ್ಯಾತ್ಮ ಅಮ್ಮ ಹೇಳೋದು, ಅವನ ಗತಿ ನಾಯಿ ಗತಿ ಕಣೋ, ಎಲ್ಲೋ ನೋಡಿಲ್ಲ ಅಂತ. ಎಲ್ಲೋ ಶಿರ್ಸಿ ಕಡೆಯವರು ಇನ್ನೊಂದು. ಮೊನ್ನೆ ಬರ್ತಾ ಆ ಬೇಕರಿ ನೆನಪಿಗೆ ಬಂತು. ನೋಡಿದ್ರೆ ಮಾರಿಬಿಟ್ಟು ಬೇರೆಯವರು, ಸುಮಾರು 40-50 ವರ್ಷದ ಬೇಕರಿ ಅದು. ಇಟ್ಸ್ ಅನ್ ಎಂಬ್ಲಮ್. ಏನಕ್ಕೂ ದುಡ್ಡಿನ ವಿಚಾರಕ್ಕೆ ಅವ್ರ ಮನೆಗೆ ಹೋದ್ರೆ ಆ ಮನುಷ್ಯ ಹಗ್ಗದ ಮಂಚದಲ್ಲಿ ಹೊರಗಡೆ ಮಲಗಿದಾನೋ, ಆ ಅಮ್ಮ ದರ್ಬಾರ್ ಮಾಡ್ಕೊಂಡು ಆಗ್ತಾನೆ ಕಾರಿಂದ ಹಿಡಿತಾಳೆ. ಅನ್ನತಕ್ಕಂಥ ಮರ್ಯಾದೆಯೇ ಇಲ್ಲ. ಆಯ್ತಮ್ಮ ಅಂತಿದ್ದಾನು, ಒಂದು ಮಾತಿಲ್ಲ. ನೀವು ಯಾಕೆ ಮನೆ ಹತ್ರ ಬರೋಕ್ಕೆ ಹೋದ್ರಿ ಮೇಡಮ್? ಅಕ್ಕ ಅವರೇ
ಅಂತ ಮನುಷ್ಯ ಹೇಳ್ದ, ಒಂದು ಕೆಲಸದವನಿಗಿಂತಲೂ ಹೀನಾಯವಾಗಿ ಇಟ್ಕೊಂಡಿದ್ದಾಳೆ. ಹೋಟೆಲ್ ಮೇ ಖಾನ, ಮನೆಗೆ ಹೋಗಿ ಮಲಗೋದಷ್ಟೇ ಹೊರಗಡೆ ಹಗ್ಗದ ಮಂಚದಲ್ಲಿ. ಅವತ್ತಿನ ಕಾಲಕ್ಕೆ 10-15 ಸಾವಿರ ವ್ಯಾಪಾರ ಅಂದರೆ 40 ವರ್ಷದ ಹಿಂದ್ಗಡೆ ಲೆಕ್ಕ ಹಾಕೊಳ್ಳಿ. ಇವತ್ತಿಗದು 10 ಲಕ್ಷದ ವ್ಯಾಪಾರ. ಕಿಂಗ್ಸ್ ಲೈಫ್ ಆತ ನೆನ್ಸಿದ್ರೆ. ಆ ಒಂದು ಬೇಕ್ರಿಗೆ ಬಂದರೆ ಆ ಮನುಷ್ಯ 6-6.5 ಅಡಿ ಕಟೌಟು, ಆ ಶರ್ಟು, ಆ ಪ್ಯಾಂಟು, ಏನು ಉಂಗುರ, ಚೈನು. ಮನೆಯಲ್ಲಿ ನೋಡಿದ್ರೆ ಜೀತದಾಡಿ ಹಿಂಗಿದ್ದಾನೆ. ಇದಾರಪ್ಪ ಅವತ್ತಿನ ಕಾಲಕ್ಕೆ ಅಮ್ಮ ತೋರಿಸ್ಕೊಟ್ಟಿದ್ರು. ನಾನು ಬದುಕಿನಲ್ಲಿ ಓದಿ ಕಲಿತಿದ್ದಕ್ಕಿಂತ ಈ ಥರದವನ್ನ ನೋಡಿ ಕಲಿತಿದ್ದು ತುಂಬ. ಅಮ್ಮ ತೋರಿಸಿ ಕಲಿಸಿದ್ದು 108, ನನ್ನ ಗುರುಗಳು ತೋರಿಸಿ ಕಲಿಸಿದ್ದು 1008. ನಿಮ್ಮಿಂದ ನೋಡಿ ಕಲಿತಿದ್ದು ಅದೊಂದು ಸಮುದ್ರ ಬಿಡಿ, ಸಾಗರಗಳು, 7 ಸಾಗರಗಳು ನಿಮ್ಮ ಜೊತೆಲಿ ಈಜು ಬಿಟ್ಟಿದ್ದಾರೆ. ಬಾಧೆ ಆಗ್ತಿದೆ ಅಂದರೆ ಮಕ್ಕಳೇ, ನೇರ ಹೇಳ್ತಾನೆ, ಎದ್ದು ಬಿಡಿ, ಸೇ ಥ್ಯಾಂಕ್ ಯು ವೆರಿ ಮಚ್. ಇನ್ನಲ್ಲಿ ಏನು ಮಾಡಿದ್ರು ಆ ಬೇವಿನ ಮರ ಸಿಹಿ ಕೊಡಲ್ಲ ಅಂತ ನಿರ್ಧಾರ ಆದಮೇಲೆ ಏನು ಪ್ರಯೋಜನ ಮಕ್ಕಳೇ? ಏನು ಪ್ರಯೋಜನ? ಅಲ್ಲೇ ಕೊರತೆ, ಇನ್ನಷ್ಟು ಕಾಯಿಲೆಗಳ ಭರಾಟೆ, ಇನ್ನಷ್ಟು ಕಾಯಿಲೆಗಳು, ಹತ್ಯೆಗಳು, ಆತ್ಮಹತ್ಯೆಗಳು. ಸೇದೆ ನೋಡಿ, ಆ ತಾಯಿ ಜೀವ 57ನೇ ವಯಸ್ಸಿನಲ್ಲಿ ಶಿ ಹ್ಯಾಸ್ ಅಪ್ಲೈಡ್ ಫಾರ್ ಎ ಡೈವರ್ಸ್. ರೈಟ್, ನಾನು ಹೇಳಿದೆ ತಪ್ಪ ಅಂತ? ಖಂಡಿತ ಇಲ್ಲ ಬಿಡು. ಇದು ಯಾವತ್ತೂ ಆಗ್ಬೇಕು. ನೀವು ಅವತ್ತೇ ಹೇಳಿದ್ರಿ ಗುರುಗಳು, 25 ವರ್ಷದ ಹಿಂದ್ಗಡೆ ಏನಾದ್ರು ಬದುಕು ಕಟ್ಕೊಳ್ಳೋ ಅಂತ. ಬದುಕು ಕಟ್ಲಿಕ್ಕೆ ಬಿಡಲಿಲ್ಲ, ಬೇರೆ ಕಲೀಲಿಕ್ಕೆ ಬಿಡಲಿಲ್ಲ. ಬರೀ ಅಡಿಗೆ ಮಾಡು, 5 ಹೊತ್ತು ಅಡಿಗೆ ಮಾಡಾಕು. ಅದ್ರ ನಡುವೆ ಮಕ್ಕಳು ಏಳಿಗೆ, ಬೆಳವಣಿಗೆ, ಅವ್ರ ಸ್ಕೂಲು, ಅವ್ರ ತಿಂಡಿ, ಊಟ, ಬಟ್ಟೆ, ಹೀಗೆ ಹೊತ್ಕೊಂಡೇ ಇದು ಬಿಟ್ಟೆ. ನೋಡಿ, ಮಕ್ಕಳು ನೋಡಿಬಿಟ್ಟಿದ್ದಾರೆ ತಾಯಿ ಕಣ್ಣೀರು. ಮಕ್ಕಳು ಕೂಡ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ, ಬೇಡ ಬಿಡಮ್ಮ, ಅಪ್ಪ ಕೆಟ್ಟವನಲ್ಲ, ಆದರೆ ನಿನಗೊಳ್ಳೆ ಗಂಡ ಆಗಲಿಲ್ಲ. ಅಪ್ಪ ಕೆಟ್ಟವನಲ್ಲ, ನಿನಗೊಳ್ಳೆ ಗಂಡ ಆಗಲಿಲ್ಲಮ್ಮ, ಇಷ್ಟೇನ ನೀನು ಜೀತದಾಳಿನ ಥರ ಅನ್ನತಕ್ಕಂಥದ್ದು. ಕಾಲ್ ಈಸ್ ಯೋರ್ಸ್ ಮಕ್ಕಳೇ. ಕುಳಿತು ಮಾತಾಡಿ. ಆಗ್ತಿಲ್ಲ ಕಣೋ, ಆಗ್ತಿಲ್ಲ. ಮೊನ್ನೆ ಕೂಡ ಆಂಧ್ರದಿಂದ ತಾಯಿ ಜೀವ 32 kg ಇದ್ದಾಳೆ. ನಂಬ್ತೀರ ಮಕ್ಕಳೇ? 32 kg. ಒಂದೇ ಮಾತು ಕೇಳಿದ್ದು, ನಾನ ಮದುವೆ ಆಯ್ತಾ ಅಂತ. ಚಿಕ್ಕ ಹುಡುಗಿ ಅಂದ್ಕೊಂಡೆ. ಜಾತಕ ಇಟ್ಟಿದ್ದೆ, ನನಗೆ ಡೇಟಾ ಬರ್ತಿಲ್ಲ ನೋಡಲ್ಲ, ಬೇರೆ ಏನೋ ಗ್ರಹಗಳ ಕ್ಯಾಲ್ಕುಲೇಷನ್. ಮರಣಕ್ಕೂ ಮೀರಿದ ವೇದನೆ ಅಂತ ಬರೆದು ಬಿಟ್ಟಿದ್ದಾನೆ. MBA ಗ್ರ್ಯಾಜುಯೇಟು ಮಗು. ಒಂದು 30-40 ಸಾವಿರ ರೂಪಾಯಿ ಕೈ ತುಂಬ ದುಡಿತಿದ್ದದ್ದು ಮಗು. ಮದುವೆ ಮಾಡಿ ಚಿತ್ರ ಹಿಂಸೆ. 32 kg ಮಕ್ಕಳೇ. ನೀವು ನಂಬ್ತೀರ? ಅಲ್ಲಿ ಚರ್ಮ ಏನಾದರೂ ಇದೆಯಾ ದೇಹದಲ್ಲಿ? ಅದ್ರ ಜೊತೆಲಿ ಒಂದು ಮಗು ಬೇರೆ. ಶಿವ ಬೇಕೇನೋ ಇದು. ಆ ಮಗು ಇಲ್ಲ ಅಂದಿದ್ರೆ ಆತ್ಮಹತ್ಯೆ ಮಾಡ್ಕೊಬಿಡ್ತಿದ್ದೆ ನೀನು ಅಂದರೆ 2 ಬಾರಿ ಪ್ರಯತ್ನನೂ ಮಾಡಿಬಿಟ್ಟೆ ಅನ್ನುತ್ತೆ ನನ್ನಮ್ಮ. ಅಯ್ಯೋ, ನಾನೇನಾದರೂ ಆಕೆ ಅಣ್ಣನಾಗಿದ್ದಿದ್ದರೆ ಇರುವೆ ಹೊಸಗ್ಬಿಡ್ತಿದ್ದೇನೋ ಅಂತ ನನ್ನ. ಅದಕ್ಕೆ ನನ್ನ ಭಾವಂದ್ರುಗಳು, ನನಗಿಂತ ತುಂಬ ದೊಡ್ಡವರುಗಳು, ತುಂಬ ಭಯ ಅವ್ರಿಗೆ. ಹಾಗೆ ಹೇಳ್ತಾರೆ, ನನ್ನ ಮನೆ ಹೆಣ್ಮಕ್ಳನ್ನ ಬಳೆ ಹಾಕ್ಕೊಂಡಿಲ್ಲಪ್ಪ ನಾವು ಕೊಟ್ಟುಬಿಟ್ಟು. ದೇವರಂಥವ್ರು, ಧರ್ಮದಂಥವ್ರು ಸ್ವಲ್ಪ ನೋವು ತಟ್ಕೊಳ್ಳಾರ್ದೆ ಏನೋ ಮಾತಾಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟು ಕೆಟ್ಟದ್ದು ಏನಾದರೂ ಕೆಟ್ಟದ್ದು ತೋರಿಸಿ ನನ್ನ ಮನೆ ಹೆಣ್ಮಕ್ಳದ್ದು ಅನ್ನತಕ್ಕಂಥದ್ದು ಅಲ್ಲಿ ಇಲ್ಲವೇ ಇಲ್ಲ. ದರ್ಪಗಳು, ಗರ್ವಗಳು, ಮಣ್ಣುಪಾಲೆ. ಒಂದು ಹೆಣ್ಣಿಗೆ ಅಷ್ಟು ಕಣ್ಣೀರು ಹಾಕಿಸಿ, ಬಾಧೆ ಇಡಿಸಿ, ಅದ್ ಬಿಡೋ ಮಗ, ನಿನ್ನ ಜಾತಕಕ್ಕಿಲ್ಲ. ಅವ್ರು ಚಿಕ್ಕಪ್ಪನಿಗೆ ಹೇಳಿ ಕಳಿಸ್ತೀವಿ, ಕರ್ಕೊಬಂದ್ಬಿಡಿ. ಬಂದ್ಬಿಟ್ಟಿದ್ದಾಳೆ ಗುರುಗಳೇ, ಸರಿ ಹೋಗುತ್ತಾ ಅಂತ ಬಂದ್ವಿ. ಮರಣಕ್ಕೆ ಮೀರಿದ ವೇದನೆ ಅಂತ ಮೊದಲೇ ಬರೆದಿಟ್ಟಿದ್ದೀನಿ. ಈ ಹುಡುಗಿಯ ಮದುವೆ ಮರಣಕ್ಕೆ ಮೀರಿದ ವೇದನೆ ಅಂತ. ಕೆಲ್ಸಕ್ಕೆ ಕಳಿಸಿ. ನನಗೆ ಗೊತ್ತಿರೋ ಕೆಲವೊಂದು ಕಂಪ್ನಿಗಳಿದೆ, ಬೇಕಾದ್ರೆ ಮಾತಾಡ್ತಾನೆ ಯಾರಿಗಾದ್ರು, ಆ ಪ್ರೊಫೈಲ್ ಕಳಿಸಿ. ಇಲ್ಲ ಮಾಡ್ಕೋತಾಳೆ, ನಾವು ನಿಲ್ತೇವೆ. ಅಷ್ಟೇ ಹೇಳೋದು. ಕಷ್ಟಪಟ್ಟು ಇರಬೇಡಿ ಮಕ್ಕಳೇ. ಇಷ್ಟಪಟ್ಟು ಇಷ್ಟೇ ತಿನ್ನೋಣ ಪ್ರಸಾದ. ಕಷ್ಟಪಟ್ಟು ಈ ಥರದ ಬಂಗಾರದ ಪಂಜರ, ಇಷ್ಟು ದೊಡ್ಡ ಕಸ ಇಟ್ಕೊಂಡು ಕೂತ್ಕೋತೀರಾ? ಆ ಕಸದ ಜೀವನ ಬೇಕಾ? ಯೋಚನೆ ಮಾಡಿ. ಇಷ್ಟು ಕಸ ನೋಡೋಕೆ ಹೇಳ್ಕೊಳಕ್ಕೆ, ದೊಡ್ಡ ಮನೆ, ದೊಡ್ಡ ಕತೆ. ಅಯ್ಯೋ, ಪೆದ್ದಮ್ಮಂದಿಗಳ. ಮೊನ್ನೆ ಕೂಡ ಕೋಕಿಲಾದೇವಿ ಅಂತ ದ್ರೌಪದಿಯಮ್ಮನ ತಾಯಿಯ ಕತೆ ಹೇಳ್ಬೇಕಾದ್ರೆ ಅದೇ ಥರದ್ದು ಒಂದು ಕೋಮಲಮ್ಮ. ಏನೋ ಕೋಮಲಮ್ಮ, ಏನಾಗ್ಬಿಡ್ತೋ ನಾನಾ, ಇರಬೇಕೇನೋ ಅಂದೆ. ಪಳ ಅಂತ ತಾಯಿ ಜೀವ. ಹೀಗಾಗುತ್ತೆ ನೆನ್ಸಿರಲಿಲ್ಲ. ಅಲ್ಲ, ಅಲ್ಲಿತ್ತು ಬದಲಾಗಿ ನೀವು ಅಂತ.
ಒಂದು ಗಟ್ಟಿ ನಿರ್ಧಾರಕ್ಕೆ ತಗೊಳ್ಳಿ. ಎಚ್ಚರಿಕೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವಾಸ್ತುವಿನ ಬಗ್ಗೆ, ದೀಪಗಳ ಬಗ್ಗೆ, ಬಾಗಿಲುಗಳ ಬಗ್ಗೆ, ಕಿಟಕಿಗಳ ಬಗ್ಗೆ ಸುಮಾರು ವರ್ಷಗಳಿಂದ ಕೆಲವೊಂದು ಮಾಹಿತಿಗಳು ಕೊಡ್ತಲೇ ಬಂದಿದ್ದೇನೆ. ಇವತ್ತೂ ಕೂಡ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಸಣ್ಣ ಪುಟ್ಟ 5% ಮಿಸ್ಟೇಕ್ಸ್ ವಿಲ್ ಈಟ್ ಅಪ್ ಯುವರ್ 95% ಸಕ್ಸಸ್ ಅಂತ ನನ್ನ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ. ಅಂದರೆ ಒಂದು 5 ಗ್ರಾಮ್ ಉಪ್ಪು ಜಾಸ್ತಿ ಆಗಿದ್ದಕ್ಕೆ ಅಡಿಗೆ ಎಲ್ಲ ಕೆಟ್ಟೋಯ್ತು. ಒಂದು 5 ಗ್ರಾಮ್ ಉಪ್ಪು ಕಡಿಮೆ ಆಗಿದ್ದಕ್ಕೂ ಕೂಡ ರುಚಿ ಕೆಟ್ಟೋಯ್ತು. ರುಚಿಗೆ ತಕ್ಕಾಗಿರ್ಬೇಕು. ಖಾರನೂ ಅಷ್ಟೇ, ಉಪ್ಪು ಅಷ್ಟೇ, ಹುಳಿ ಅಷ್ಟೇ ಅಂತ ಹೇಳ್ತಾರೆ. ನಾವು ವಾಸಿಸುತ್ತಿರುವ ವಾತಾವರಣ, ನಮ್ಮ ಕೆಲಸ ಕಾರ್ಯ ಪ್ರತಿಯೊಂದರಲ್ಲೂ ಬರೀ 5% ಒಂದು ಮಿಸ್ಟೇಕ್ಗಳು ನಮ್ಮ ಒಂದು ಬಲಾಬಲಗಳನ್ನು ಕಿತ್ತಾಕ್ತಿರುತ್ತೆ, ಶಕ್ತಿಗಳನ್ನು ಕಿತ್ತಾಕ್ತಿರುತ್ತೆ, ಚೈತನ್ಯಗಳನ್ನು ಕಿತ್ತಾಕ್ತಿರುತ್ತೆ ಗೊತ್ತಿಲ್ಲದೆಯೇ. ಸೊ ಅಂಥದ್ದೇ ಒಂದು ಮಾಲಿಕೆ ಸುಮಾರು ವರ್ಷಗಳ ಹಿಂದುಗಡೆ ನನಗನ್ಸೋ ಹಾಗೆ ಕಸ್ತೂರಿಯಲ್ಲಿ ಹೇಳಿದ್ನೇನೋ, ಇಲ್ಲವೇ ಸನ್ ಟಿ ವಿಯಲ್ಲಿ ಹೇಳಿದ್ನೇನೋ, ಇಲ್ಲ ETV ಕಾಲಕ್ಕೆ ಹೇಳಿದ್ನೇನೋ, ನಂಗೆ ನೆನಪಿಲ್ಲ. ಬಟ್ ಹೇಳಿದ್ದಾನೆ ಮಾಲಿಕೆ. ಇವತ್ತು ಕೂಡ ಅದರ ಒಂದು ಸಣ್ಣ ಒಂದು ಪುನರಾವರ್ತನೆ ಕೊಡ್ತೇನೆ ನಿಮಗೆ. ನೀವು ವಾಸಿಸುತ್ತಿರುವ ಮನೆ, ಆ ಮನೆಗೆ ಬಿದ್ದಂಥ ಮಳೆಯ ನೀರು, ಮಳೆಗಾಲ ಆರ್ಭಟಿಸ್ತಿದೆ. ಕೆಲವರು ಹೇಳ್ತಿರ್ತಾರೆ, ಎಷ್ಟು ದುಡಿದ್ರೂ ಏಳಿಗೆ ಆಗ್ತಿಲ್ಲ ಗುರುಗಳೇ. ನೀವು ವಾಸಿಸುತ್ತಿರುವ ಮನೆಗೆ ಬೀಳುವ ಆ ಮಳೆಯ ನೀರು ಯಾವ ದಿಕ್ಕಿಗೆ ಹರಿಯುತ್ತಿದ್ದರೆ ಅದು ಲಾಭ, ಯಾವ ದಿಕ್ಕಿಗೆ ಹೋಗುತ್ತಿದ್ದರೆ ನಷ್ಟ, ಮುಳುಗಿಸೋದು, ಇದೂ ಆಗತಕ್ಕಂಥದ್ದಿರುತ್ತೆ, ಗೊತ್ತೇ ಇರೋಲ್ಲ. ಅಪ್ಪಿ ತಪ್ಪಿ ಏನಾದರೂ ನಿಮ್ಮ ಮನೆಯ ಮೇಲೆ ಬಿದ್ದ ಆ ಮಳೆಯ ನೀರು ದಕ್ಷಿಣದ ದಿಕ್ಕಿಗೆ ಹರಿಯುತ್ತಿದ್ದರೆ, ಈಗ ನೋಡಿ ನಾನು ಇಲ್ಲಿ ದಕ್ಷಿಣದಲ್ಲಿ ಕೂತಿದ್ದೇನೆ, ಉತ್ತರಾಭಿಮುಖವಾಗಿ ಕುಳಿತಿದ್ದೆ. ಬಿದ್ದ ನೀರು ಈ ರೀತಿ ನನ್ನ ಹಿಂದಗಡೆ ಬಿದ್ದು ಡ್ರಾಪಿಂಗ್ ಆಗ್ತಿದ್ದರೆ, ನೀರು ಬಿದ್ದು ಹರಿಯುತ್ತಿದ್ದರೆ, ಇಲ್ಲ ಅಲ್ಲಿಂದ ಮಳೆ ನೀರು ಈ ಕಡೆ ದಕ್ಷಿಣ ಕರ್ಕೊಂಡು ಬರ್ತಿದ್ರೆ ಆ ಮನೆಯಲ್ಲಿ ಮೃತ್ಯುಕಂಟಕ ದೋಷಗಳು ಆಗತಕ್ಕಂಥದ್ದಾಗುತ್ತದೆ. ಮೃತ್ಯುಕಂಟಕ ದೋಷ, ಏನೋ ಭಾರ, ಏನೋ ಸಂಕಟ, ಏನೋ ಒದ್ದಾಟ, ಏನೋ ಎಳೆದಾಟ. ಒಂದು ರೀತಿ ಹೆಂಗೆ ಅಂದರೆ ಏನಾದರೂ ಅನಾರೋಗ್ಯ ಬಾಧೆಗಳಾಗ್ತವೆ, ಅಗ್ನಿಗಂಡ ದೋಷಗಳಾಗ್ತವೆ, ಭ್ರಾತೃಗಂಡ ದೋಷಗಳ, ಒಡಹುಟ್ಟದವ್ರ ಕಲಹ ಬರುತ್ತೆ, ಮನೆಯ ಯಜಮಾನನ ಸೊಂಟ ಮುರಿಯುತ್ತದೆ. ಮಳೆಯ ನೀರು, ಮನೆ ಮೇಲೆ ಬಿದ್ದ ನೀರು ಇಲ್ಲ ಮಳೆಯ ನೀರು ನಿಮ್ಮ ಮನೆಗೆ ದಕ್ಷಿಣಕ್ಕೆ ಹರಿಯುತ್ತಿದ್ದರೆ, ಈ ಕಡೆ ನೋಡಿ ಉತ್ತರ, ಈ ಕಡೆ ಹರಿದ್ರೆ, ಮುಂದಕ್ಕೆ ಹರಿದ್ರೆ ನೀರು ಬಿದ್ದು ಉತ್ತರಾಭಿಮುಖ, ಅಲ್ಲಿಂದ ಬಿದ್ದು ಉತ್ತರದಿಂದ ದಕ್ಷಿಣಕ್ಕೆ ಹರಿದರೆ ಅಲ್ಲೊಂದು ಕಿಟಿಪಿಟಿ 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 ಇದ್ದೇ ಇರುತ್ತೆ. ನೀವು ನೋಡಿ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಕಾವೇರಿ ತಾಯಿ ಜಗನ್ಮಾತೆ ಬಂಗಾರ, ಪೊನ್ನಿ ಅಂದ್ರೇನೆ ಪೊನ್ನಿ ಬಂಗಾರ, ದಕ್ಷಿಣಕ್ಕೆ ಹರಿಯೋದು. ಎಲ್ಲಿದ್ದೀವಿ ನೆಮ್ಮದಿ? ನಮ್ಗೆಲ್ರಿಗೂ ನೀರು ಸಿಗ್ತಿದ್ಯಾ? ನಮ್ಮ ಕಾವೇರಿ ತಾಯಿನ ನಮಗೆ ಬಳಸ್ಕೊಳಕ್ ಸಿಗ್ತಿದೆಯಾ? ಯಜಮಾನನಿಗೆ ಸೊಂಟದ ಪೆಟ್ಟೆ, ಸರಿಯಾಗಿ ನಮ್ಮ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳಿಕ್ ಬಿಡ್ತಿದ್ಯಾ? ಯಾವ ದೊರೆಯಾದರೂ ನೆಮ್ಮದಿಯಾಗಿ ರಾಜ್ಯಭಾರ ಮಾಡಿದ್ದಾರೆ? ಏನಾದರೂ ನೀವು ತೆಗೆದು ನೋಡಿ, ಎಲ್ಲ ದೊರೆಗಳನ್ನ ತೆಗೆದು ನೋಡಿ. ಅವರ ಕಾಲಘಟ್ಟದಲ್ಲಿ ಏನಾದರೂ ಒಂದು ಅವಘಡ, ಅನಾಹುತ, ಏನಾದರೂ ಒಂದು ಅನೈತಿಕ ಸ್ಕ್ಯಾಂಡಲ್ಲು, ಇನ್ನೊಂದು ಏನಾದರೂ ಒಂದು ಹಗರಣಗಳು ದೊಡ್ಡದಾಗಿ ನಡೆದಿರೋದೆ. ಯಾಕೆಂದ್ರೆ ನಮ್ಮ ಜೀವನದಿ ದಕ್ಷಿಣಕ್ಕೆ ಹರಿಯುತ್ತಿದ್ದಾಳೆ. ಸರಿ, ತಗೊಂಡವ್ರು ಅವರಾದ್ರು, ನೀನೇನೋ ಕೊಡಬೇಕು, ನಮ್ದು ಅಂತೀಯ ಅಂತಾರೆ.
ನೋಡಿ, ನಮ್ದು ಅಂತಾರೆ. ನಾವೆಲ್ಲ ಒಂದೇ ಭಾರತೀಯರು, ನಾನು ಒಪ್ಕೋತೇನೆ. ತಗೊಳ್ಳೋನ್ಗೆ ಅಷ್ಟೊಂದು ಅಹಂ ಇರಬಾರ್ದು ಮಕ್ಕಳೇ. ಕೊಡುವವನಿಗೂ ನಮ್ಗೆ ಅಹಂ ಇಲ್ಲ. ನಾವು ಅಹಮ್ಮಿಂದ ಯಾವತ್ತೂ ನಡ್ಕೊಂಡಿಲ್ಲ. ಇರ್ಲಪ್ಪ ಅಂತೀವಿ, ಕೇಳುವುದೇ ಇಲ್ಲ ಅಂತಾರೆ. ನೋಡಿ, ಯಾಕೆ ಗೊತ್ತಿಲ್ಲ? ದಕ್ಷಿಣಕ್ಕೆ ಅರಿತಿರೋದು. ಅಲ್ಲೊಂದು ಒಂಥರ ಅನಾರೋಗ್ಯ ಗಂಡಂ ಭ್ರಾತೃಗಂಡಂ. ನಾವು ಒಡ ಹುಡ್ತವ್ರೆ, ಒಂದೂರ್ನವ್ರೆ, ಒಂದು ದೇಶದವರೇ. ಏನ್ ನಿನ್ನ ಭಾಷೆ ಬೇರೆ, ನನ್ನ ಭಾಷೆ ಬೇರೆ. ಅಲ್ಲಿ ನೋಡಿ ಅವಮರ್ಯಾದೆಗಳನ್ನು ಬಳಸ್ಕೊಂಡಿರೋದು. ನೀವು ನಂಬಲ್ಲ, ನಾವು ಕಾವೇರಿ ನೀರನ್ನ ಎಷ್ಟು ಬಳಸ್ತೀವಿ ಗೊತ್ತಾ? ಅದಕ್ಕೆ ಹೇಳೋದು ಕಾವೇರಿ ಪುಷ್ಕರ ಶಾಪ, ಗೋದಾವರಿ ಪುಷ್ಕರ ಶಾಪ, ಕೃಷ್ಣ ಪುಷ್ಕರ, ಭೀಮಾ ಪುಷ್ಕರ, ಯಮುನಾ ಪುಷ್ಕರ, ಗಂಗಾ ಪುಷ್ಕರ, ಈ ಥರದ ಕೆಲವು ಪುಷ್ಕರಗಳ ಬಗ್ಗೆ ನಾನು ಆಗಾಗ ಮಾತಾಡ್ತಿರ್ತೇನೆ. ಅಂಥದ್ರಲ್ಲಿ ಕಾವೇರಿ ಪುಷ್ಕರ ನಮಗೆ ನೋಡಿ 3 ಡಿಸ್ಟಿಕ್ಗೆ ನೀರು, 3 ಡಿಸ್ಟಿಕ್ಗೆ ಅಷ್ಟೇ ನೀರು. ಅದರಲ್ಲೂ ಕಿತ್ತಾಟ. ಮಂಡ್ಯ, ಮೈಸೂರು, ಬೆಂಗಳೂರು. ನಮಗೆ ಸಾಕಾಗ್ಲಿಲ್ಲ, ಬೆಳೆಗೆ ಸಾಕಾಗ್ಲಿಲ್ಲ, ಕುಡಿಯೋಕೆ ಸಾಕಾಗ್ಲಿಲ್ಲ. ಇದು ಏನಿದು ಅನ್ನತಕ್ಕಂಥದ್ದು. ಅವ್ರಿಗೆ ಎಷ್ಟು ಗೊತ್ತಿದೆಯಾ? 18 ಡಿಸ್ಟಿಕ್ಕಿಗೆ. ನೆನ್ಪಿಟ್ಕೊಂಡು, ನಮಗೆ 3 ಲೋಟ ನೀರು ಅಂದ್ರೆ ನಾವು 18 ಲೋಟ ನೀರು ಕೊಡುತ್ತಿದ್ದೇವೆ. 18 ಡಿಸ್ಟಿಕ್ಗೆ ಅರಿತಿದೆ. ಸ್ಟಿಲ್ ಅವರಲ್ಲಿ ತೃಪ್ತಿ ಇರೋಕ್ ಬಿಡಲ್ಲ. ಕಾರಣ ದಕ್ಷಿಣಾಭಿಮುಖವಾಗಿ ಹರಿಯತಕ್ಕಂಥ ಒಂದು ನದಿಗಳ ಪಾತ್ರ. ಗೋದಾವರಿ ಉಕ್ಕಿ ಹರಿದರೆ ಕಣ್ಣೀರು ತಪ್ಪಿದ್ದಲ್ಲ. ಅಲ್ಲಿಂದ ಬರ್ತಾಳೆ ತ್ರಯಂಬಕೇಶ್ವರದಿಂದ ನನ್ನ ತಾಯಿ ಜಗನ್ಮಾತೆ ಗೋದಾ ತಾಯಿ, ಗೌತಮ ಮಹರ್ಷಿಗಳ ಸೃಷ್ಟಿ. ಕಣ್ಣೀರೇ ಎಷ್ಟುಕ್ಕಿ ಹರಿಯುತ್ತೆ, ಯೋಚನೆ ಮಾಡಿ ನೋಡಿ. ಗೋದಾವರಿ ಆಳ ನೋಡಿದವರೆಲ್ಲ ಅನ್ನತಕ್ಕಂಥದ್ದು ಹೇಳ್ತೇವೆ. ಅದಕ್ಕೆ ಗೋದಾವರಿ ತೀರದಲ್ಲೇ ಅಲ್ವಾ ನನ್ನ ಅಯ್ಯ ರಾಮಚಂದ್ರ ಪ್ರಭು ಭದ್ರಾಚಲಂನಲ್ಲಿ ಪರ್ಣಕುಟೀರ ಕಟ್ಕೊಂಡಿದ್ದು. ಇದಾರ ಅಲ್ಲಿ ನೋಡಿ, ಅಲ್ಲೂ ಕೂಡ ಆಂಧ್ರ ತೆಲಂಗಾಣ ಗಮನಿಸಿ ನೋಡಿ. ನಮಗೆ ನಿಮಗೆ ನಮ್ಮದೇ ಅನ್ನತಕ್ಕಂಥ ಕೃಷ್ಣಾ ನದಿಯೂ ಅಷ್ಟೇ ದಕ್ಷಿಣಕ್ಕೆ ಹರಿಯುತ್ತಾಳೆ. ಒಂದು ನದಿಯೇ ಈ ರೀತಿ ಹರಿಯುವಾಗ ಒಂದು ರಾಜ್ಯ ಮಟ್ಟದ ದೊರೆಗೆ ಈ ರೀತಿಯ ಪ್ರಭಾವಗಳು, ಸಮಸ್ಯೆಗಳು ಅನ್ನತಕ್ಕಂಥದ್ದಾಗುತ್ತದೆ ಅನ್ನತಕ್ಕಂಥದ್ದು. ಇನ್ನು ಸಾಮಾನ್ಯರ ಪಾಡೇನು, ನಮ್ಮ ಮನೆಯ ನೀರು, ಮಳೆಯ ನೀರು ದಕ್ಷಿಣಕ್ಕೆ ಹರಿದು ಬಂದರೆ ಖಂಡಿತ ಒಡ ಹುಟ್ಟಿದವರಲ್ಲಿ ಕಿತ್ತಾಟ, ಜಗಳ, ಮುನಿಸು. ಒಬ್ಬರು ತುಂಬ ಕುಟುಂಬ, ಒಂದು 6 ಜನ ಅಣ್ಣ ತಮ್ಮಂದರು, ಒಬ್ಬರೇ ತಂಗಿ, ದೊಡ್ಡ ಕುಟುಂಬ, ಥಿಯೇಟ್ರ್ಗಳೆಲ್ಲ ಇತ್ತು. ಆ ಮನೆಯ ಹಿರಿಯರು ತೀರ್ಕೊಂಡ್ಮೇಲೆ ಅಲ್ಲಿ ಏನೇನೋ ಆಗೋಯ್ತು. ಯಾರೋ ಹೇಳ್ಬಿಟ್ಟಿದ್ದಾರೆ ಮಾಟ ಮಂತ್ರ, ಇನ್ನೊಂದು ಮನೆ ಒಂದು 7 ಬಾಗಿಲಾಗೋಯ್ತು. 7 ಬಾಗಿಲು. ಶಿವ ಯಾರೋ ಗೊತ್ತಿಲ್ಲ, ಅವ್ರಿಗೇನೋ ಕಿವಿಗೆ ಹಾಕಿದ್ದಾರೆ. ಸಮಯ ಸಂದರ್ಭ ಏನೋ ಗೊತ್ತಿಲ್ಲ. ತುಂಬ ಅವ್ರ ಹೆಸರು ಬೇಡ ಹೇಳೋದು. ತುಂಬ ದೊಡ್ಡ ಥಿಯೇಟರ್ ಮಾಲೀಕರು, ಕೋಟ್ಯಾಂತರ ವ್ಯವಹಾರ. ಒಬ್ಬೊಬ್ಬರ ಹೆಸರಿನಲ್ಲಿ ಒಂದು 100-150 ಎಕರೆ ಬಾಳೆ ತೋಟ ಇರ್ತಕ್ಕಂಥದ್ದು, ಮಾವಿನ ತೋಟ ಇರ್ತಕ್ಕಂಥದ್ದು, ಒಂಥರ ಜಮೀನ್ದಾರ್ ಕುಟುಂಬ. ಆ ಪುಣ್ಯಾತ್ಮರುಗಳು ಯಾರು ಹೇಳಿದ್ರೋ ಗೊತ್ತಿಲ್ಲ, ನಮ್ಮ ಗುರುಗಳ ಮುಖೇನೋ ಇನ್ನೊಂದು ಹೋಗಿ ನೋಡ್ಕೊಂಡು ಬಾರ ಅಂತ ಹೋಗಿದ ತಕ್ಷಣ ನಾನು ಕೇಳಿದೆ, ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು ಅಂತ. 3 ವರ್ಷ ಅಂತ. 3 ವರ್ಷದಲ್ಲಿ ಮುಳುಗಿರ್ತೀರಿ. ಕಡಿಮೆ ಅಂದರೂ ಒಂದು 3 ಕೋಟಿ ಇಲ್ಲ 30 ಕೋಟಿ ಕಡಿಮೆ ನಾನು ಹೇಳ್ತಿರೋದು. ಅದು 100 ಕೋಟಿಯೂ ದಾಟಬಹುದು ಅಂದರೆ 300 ಕೋಟಿ ಮೇಲೆ ಮುಳುಗಿದ್ದಾರೆ. ಅವರವರೇ ಜಗಳಗಳು, ಕಲಹಗಳು, ಕೋರ್ಟ್ವರೆಗೂ ಹೋಗಿ ನಿಂತು ಬಿಟ್ಟಿದೆ. ಇದೇನು ಸ್ವಾಮಿ, ಒಳಗಡೆ ಬಂದಿದ್ದು ಕೂತಿದ ತಕ್ಷಣ ಹೇಳ್ತಿದ್ರಿ. ಗಾಳಿ ಆವಾಹನ ಕೆಲವೊಂದಿರ್ತವೆ, ಇದಕ್ಕೊಂದು ಇದು ಮಾಡೋಣ. ಮೊದಲಿಗೆ ದಕ್ಷಿಣಕ್ಕೆ ಹರಿತಿರೋ ಈ ನೀರನ್ನು ನಿಲ್ಲಿಸಿ ಹೇಗೆ ಮಾಡೋದು ಅಂತ ಕೆಲವೊಂದು ಅದನ್ನು ಮತ್ತೆ ಉತ್ತರಕ್ಕೆ ಹೋಗುವ ಹಾಗೆ ಈ ಮನೆ ನಿಲ್ಲಿಸುತ್ತೆ. ಮನೆಗೆ ಬಂದ ಮೇಲೆ ನೀವು ದೂರ ದಿಕ್ಕಾಪಾಲಾಗ್ಬಿಟ್ರಿ. ಅಂಥ ಒಗ್ಗಟ್ಟಿನ ಕುಟುಂಬ, ನಿಮ್ಮ ಮಾತೆ ವೇದ, 16 ಊರಿಗೆ ಅನ್ನ ಹಾಕುವಂಥ ಕುಟುಂಬ, 16 ಕ್ಷೇತ್ರಗಳಿಗೆ ನೆರಳು ಕೊಟ್ಟಂಥ ಒಂದು ಕುಟುಂಬ, ವಿಷ್ಣು ಕುಟುಂಬ, ವೈಷ್ಣವ ಕುಟುಂಬ. ಹೀಗಾಯ್ತಲ್ಲ, ವ್ಯಾಪಾರಿ ಕುಟುಂಬ, ದೈವವೇ ಅನ್ನದಾತನೇ ಮಲಗಿಬಿಟ್ರೆ ಹೇಗೆ ಅಂತೇಳಿ ಅಲ್ಲೇ ಒಂದು 3 ದಿನ ಆಯಿತು. ಕೆಲವೊಂದು ನಿಯಮಗಳು ಬದಲಾವಣೆ ಮಾಡಿ ಗುರುಗಳು ತಗೊಂಡ್ರು. ಅದು ತುಂಬ ದೊಡ್ಡ ಅಮೌಂಟ್ ನನಗೂ ಕೊಟ್ಟರು, ಅದು ಬೇರೆ. ನೀವು ನಂಬಲ್ಲ.
ಒಂದು 70 ದಿನದಲ್ಲಿ ಬರ್ತಾರೆ. ನಮ್ಮ ಗುರುಗಳಿಗೊಂದು ಕಾರನ್ನೇ ಗಿಫ್ಟ್ ಮಾಡ್ತಾರೆ. ಅದು ₹1,00,00,000 ಕಾರ್. ದೊಡ್ಡದಾದಂಥ ಒಂದು ಸಮಸ್ಯೆ ತೀರಿದೆ, ಇಮ್ಮಿಡಿಯೇಟ್ ರಿಲೀಫ್ ಆಗಿದೆ. ಅವ್ರಿಗೊಂದು ಜಾಯಿಂಟ್ ವೆಂಚರ್ನಲ್ಲಿ ಯಾವುದೋ ಒಂದು ದೊಡ್ಡ ಅಮೌಂಟ್ ಬಂದಿದೆ. ಸುಮಾರು ಒಂದು 5 ವರ್ಷದಿಂದ ತಿರುಗುಲಾಡ್ತಿದ್ದಂಥದ್ದು ಬಂದಿದೆ. ಗುರುಗಳು ಹೇಗಾಯಿತು ಅಂತ. ಸೊ ದಕ್ಷಿಣ ದಿಕ್ಕಿಗೆ ಹರಿವಿದ್ದರೆ ಎಚ್ಚರಿಕೆ, ಮೊದಲು ನಿಲ್ಲಿಸಿ. ಅದನ್ನು ಉತ್ತರ ದಿಕ್ಕಿಗೆ ಹೋಗೋ ಹಾಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ. ದಕ್ಷಿಣಕ್ಕೆ ಹರಿಯೋಗಿ ಮಾಡಬೇಡಿ. ಪ್ರಾಣಗಂಡಂ, ಮೃತ್ಯುಗಂಡಂ, ಅನಾರೋಗ್ಯ ಗಂಡಂ. ದೈಹಿಕ ಶಕ್ತಿ ಕುಸಿದೋಗುತ್ತೆ. ಹೊಡೆದಾಟ ಬಡದಾಟ, ಇಲ್ಲದ ತಕರಾರುಗಳು, ಇಲ್ಲದ ಕೋರ್ಟು ಸಮಸ್ಯೆಗಳು, ವ್ಯಾಜ್ಯಗಳು, ಭೂಮಿ ಸಮಸ್ಯೆಗಳು. ಕಳ್ಳರು ಮನೆಗೆ ನುಗ್ತಾರೆ. ಮನೆ ನೋಡಿ ಯಾರೋ ಪುಣ್ಯಾತ್ಕಿತ್ತು ನೀಟಾಗಿ ಮನೇಲಿ ಕೆಲಸ ಕೊಟ್ಟಿದ್ರೆ 1 ಕೋಟಿವರೆಗೂ ದುಡ್ಡು ಒಡವೆ ಎಲ್ಲ ತಗೊಂಡು ಶಿವಾರ್ಪಣಮಸ್ತು. ಈ ರೀತಿ ನಿಮಗೆ ಗೊತ್ತಿಲ್ಲದೆ 5% ಮಿಸ್ಟೇಕ್ಸ್ ವಿಲ್ ಈಟ್ ಯುವರ್ 95% ಸಕ್ಸಸ್ ಅಂತ ಹೇಳ್ತಿರ್ತೇನಲ್ವಾ. ಈ ರೀತಿಯದ್ದು ನಾನು ತುಂಬ ಮನೆಗಳಲ್ಲಿ ನಾನು ನೋಡಿದ್ದೇನೆ. ಆ ರೀತಿ ಇಳಿಜಾರಿದೆ, ಸರಿ ಹಿಂಗಿದೆ, ಅದನ್ನೇನು ಮಾಡಿ ಆ ಇಳಿಜಾರಲ್ಲಿ ಏನಾದರೂ ನೀರು ಶೇಖರಣೆ ಆಗಿಬಿಟ್ಟು ಹಾಗೇ ಅದು ಉತ್ತರಕ್ಕೆ ಆ ಕಡೆಯಿಂದ ಹಿಂಗೆ ಜಾರ್ತಿದೆ, ಅದಕ್ಕೊಂದು ಪೈಪ್ ಥರ ಏನಾದರೂ ಒಂದು ಮಾಡಿಬಿಟ್ಟು ನೀರು ಬಂದು ಅದನ್ನು ಉತ್ತರಕ್ಕೆ ಮತ್ತೆ ಈ ರೀತಿ ಸುತ್ತಿ ಹೋಗೋ ಹಾಗೆ ಏನಾದರೂ ಒಂದು ಮಾಡತಕ್ಕಂಥದ್ದು ಮಾಡಿ ನೆಮ್ಮದಿಯಾಗಿರ್ತೀರಿ. ನಿಮ್ಮ ಕಾರ್ಯಗಳು ಮತ್ತೆ ಕೈಗೂಡತಕ್ಕಂಥದ್ದಾಗುತ್ತೆ. ಆ ಮನೇಲಿ ಕೆಲವೊಂದು ನಾವು ಪರಿಹಾರಗಳು ಮಾಡ್ತೇವೆ, ಬೇರೆ ಬೇರೆ ದಿಗ್ಬಂಧನ, ಅಲ್ಲಿ ಬಂದು ಪ್ರತಿಷ್ಠಾಪನ ಮಾಡ್ತೇವೆ, ತತ್ಕಾಲಕ್ಕೆ ಇಮ್ಮಿಡಿಯೇಟು. ಆಮೇಲೆ ಮಿಕ್ಕಿದೇನು ಮಾಡಬೇಕು ಅಂತ ಹೇಳ್ತಾನೆ. ದಕ್ಷಿಣ ಕರಿತಿದ್ರೆ ಮೊದಲಿಗೆ ಉತ್ತರ ಕರಿಯೋ ಹಾಗೇನೋ ಇಲ್ಲ ಪೂರ್ವಕ್ಕಾದರೂ ಆ ನೀರು ಹೀಗೆ ಬಂದು ಹಿಂಗೆ ಹರಿಯೋ ಥರ. ಇದು ಪೂರ್ವ, ನನ್ನ ಬಲಗೈ ಕಡೆ. ನಾನು ಉತ್ತರಕ್ಕೆ ಹೀಗಿದ್ದೇನೆ ಅಂದರೆ ನನ್ನ ಬಲಗೈ ಕಡೆ ಸೂರ್ಯೋದಯ ಬಂದು ಪೂರ್ವಾಭಿಮುಖ. ಸೊ ಈ ರೀತಿಯಾದರೂ ನೀರು ಹೋಗೋ ಹಾಗೆ ಆ ಡೈವರ್ಷನ್ ಮಾಡ್ತಕ್ಕಂಥದ್ದು ಇಮ್ಮಿಡಿಯೇಟ್ ನಿಮ್ಮ ಒಂದು 50% ಡ್ಯಾಮೇಜ್ನ ಸ್ಟಾಪ್ ಮಾಡುತ್ತೆ. ಇನ್ನು ಮಿಕ್ಕಿದ 50%ಗೆ ಆಗಿರೋ ಅನಾಹುತಕ್ಕೆ ಏನೇನು ಪ್ರತಿಷ್ಠಾಪನೆ ದಿಗ್ಬಂಧನಗಳು ಮಾಡ್ಕೋಬೇಕು, ನಿಯಮಗಳು, ವೈದಿಕ ಪೂಜೆಗಳು ಅಂತ ನೇರವಾಗಿ ನೋಡಿದಾಗ ಕೆಲವೊಂದು ಲೆಕ್ಕಾಚಾರಗಳು ಗೊತ್ತಾಗುತ್ತದೆ ಮಕ್ಕಳೇ, ಮಾಡ್ಕೋಬೋದು. ಸೊ ಇದನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಆತ್ಮೀಯರಿಗೂ ಸ್ನೇಹಿತರು ಯಾರ್ದೋ ಮನೆ ಕಾಪಾಡಿದಾಗ ಆಗುತ್ತೆ, ಯಾರ್ದೋ ಕುಟುಂಬ ಕಾಪಾಡಿದಾಗ ಆಗುತ್ತೆ. ಆ ಮನೆ ಹೊಡೆದ್ರೆ, ಆ ಕುಟುಂಬ ಹೊಡೆದ್ರೆ ನೆಮ್ಮದಿ ಇರಲ್ವಲ್ಲ ಮಕ್ಕಳೇ. ಮಾಡ್ಕೊಳ್ಳಿ, ಶೇರ್ ಮಾಡಿ. ಕಾಯ್ತಿರ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ರೇವತಿ ನಕ್ಷತ್ರ ಚಂದ್ರ ಬುಧನ ಸಾಂಗತ್ಯದಲ್ಲಿದ್ದು, ಬುಧ ಪುನರ್ವಸು ನಕ್ಷತ್ರದಲ್ಲಿ ಗುರು ಸಾರದಲ್ಲಿದ್ದು, ಗುರು ಆರುದ್ರ ನಕ್ಷತ್ರ ರಾಹು ಸಾರದಲ್ಲಿದ್ದು, ರಾಹು ಪೂರ್ವಭಾದ್ರ ನಕ್ಷತ್ರ ಸಾರದಲ್ಲಿ ಕುಂಭದಲ್ಲಿ ಕುಳಿತಿರ್ತಕ್ಕಂಥದ್ದು. ಒಂದು ರೀತಿ ಬುಧ ಗುರು ರಾಹು. ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲಿರೋರು ಸ್ವಲ್ಪ ಜಾಗರೂಕತೆಯಿಂದ ಇರಿ. ಬುಧನ್ ಬುದ್ಧಿಯಂ ಕೆಡುಪ್ಪ ನಾನು ಯಾವಾಗಲೂ ಹೇಳ್ತಿರ್ತೇನೆ. ವಿಪರೀತ ದುಡ್ಡು, ರಾಹು ಪ್ರಭಾವ, ಗುರುವಿನ ಸಾರದಲ್ಲಿದ್ದಾನೆ ಬುಧ. ಸೊ ಟ್ರೇಡಿಂಗು ಇನ್ನೊಂದು ಜಾಗ್ರತೆ. ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕಂಪನ ಉಂಟು, ಅಂತಿಂಥ ಕಂಪನ ಬೇಕಾದ್ರೆ ಗಮನಿಸಿ ನೋಡಿ. ಲಾಸ್ಟ್ ಈ ಒಂದು ಇರಾನ್ ಇಸ್ರೇಲ್ ಯುದ್ಧ ರಿಯಲ್ ಪಿಕ್ಚರ್ ಈಗ ಒಂದು 40% ಸ್ಟಾರ್ಟ್ ಆಗಿದೆ. ಇವನು ರಷ್ಯಾ ಅಮೇರಿಕ ಸೇರ್ಕೊಬಿಟ್ರೆ 3ನೇ ಮಹಾಯುದ್ಧ ನಿಶ್ಚಿತ. ಆ ಪ್ರಾಂತ್ಯಗಳೇ ಹಾಗೆ ನೆನ್ಪಿಟ್ಕೊಳ್ಳಿ, ಅವರೆಲ್ಲ ಒಂದೇ ಬ್ಲಡ್ಡು. ಈ ಯಹೂದಿಗಳು, ಇರಾನೀಸು, ಇರಾಕೀಸು, ಇಸ್ರೇಲಿಯನ್ಸು, ಇವರೆಲ್ಲ ಒಂದೇ ಜೀನಲ್ಲಿರ್ತಕ್ಕಂಥವ್ರು. ನೀನು ಸಾಯೋವರೆಗೂ ನಾನು ಸಾಯ್ತೀನೋ ನಾನು ಗೆಲ್ತೀನಿ ಅನ್ನೋದು ಮುಖ್ಯ ಅಲ್ಲ. ನೀನು ನನ್ನ ಸಾಯಿಸದೆ ಬಿಡಲ್ಲ. ನಾನು ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಗೆಲ್ಲಬಾರ್ದು, ನೀನು ಬದುಕಿರಬಾರ್ದು. ಆ ಒಂದು
ಉಗ್ರವಾದಂಥ ಜೀನ್ಸ್ ಅವರು. ಈಗಲಿಂದಲ್ಲ, ಸುಮಾರು 2000 ವರ್ಷಗಳಿಂದಲೂ ಮೇಲ್ಪಟ್ಟು ಇದು ನಡೀತಿರತಕ್ಕಂಥ ಕದನಗಳು, ಕಲಹಗಳು. ಇದು ಇವತ್ತಿಗೆ ನಿಲ್ಲಲ್ಲ, ಇದು ನಿಲ್ಲಲ್ಲ. ನಮ್ಮ ಭಾರತೀಯ ಸನಾತನ ಧರ್ಮ ಒಂದೇ, ನಮ್ಮಲ್ಲಿ ಆ ಜೀನ್ಸ್ ಎಲ್ಲ ಅದಿಲ್ಲವೇ ಇಲ್ಲ. ನಾವೆಲ್ಲ ಕೃಷ್ಣ ರಾಮನ ಜೀನ್ಸ್ನಲ್ಲಿ ಹುಟ್ಟಿದವ್ರು ನಾವು. ನಾವೆಲ್ಲ ಕೃಷ್ಣ ರಾಮರ ಜೀನ್ಸಲ್ಲಿ, ಪರಶುರಾಮರ ಜೀನ್ಸಲ್ಲಿ. ನೋಡಿ, ಪರಶುರಾಮರು ಯುದ್ಧವನ್ನು ಗೆಲ್ತಾರೆ, ಕಶ್ಯಪ ಬ್ರಹ್ಮರಿಗೆ ಕರೆದು ಇಡೀ ಭೂಮಂಡಲವನ್ನೇ, ಆ ಧರಿತ್ರಿಯನ್ನೇ, ವಸುಂಧರೆಯನ್ನೇ ದಾನ ಮಾಡಿಬಿಡ್ತಾರೆ. ಅವತ್ತಿಂದ ದಾನ ತಗೊಂಡಿದ್ದರಿಂದ ಕೊಡೋನಿಗಿಂತ ತಗೊಂಡವನಿಗೆ ಬಲ ಜಾಸ್ತಿ. ಕಾಶ್ಯಪಿ ಅಂತ ಕರೀತಾರೆ ನನ್ನ ತಾಯಿಯನ್ನ. ನಾವು ಯಾರಾದರೂ ಈ ಥರ ಮಾಡಿರೋದು ಕೇಳಿದ್ದೀರಾ? ನೋಡಿ ಅಲ್ಲಿ ಆ ಹಪಿತನ, ಹುಚ್ಚು ಉನ್ಮಾದವೇ ಅವರು. ಯಾರಾದರೂ ಬಿಡೋಲ್ಲ ಅವರು. ಶಿವ. ಮೇಷರಾಶಿ. ಚಂದ್ರ ಬುಧನ್ ಸಾರದಲ್ಲಿರೋದ್ರಿಂದ ಸ್ವಲ್ಪ ಒಡ ಹುಟ್ಟಿದವರ ವಿಚಾರದಲ್ಲಿ ಎಳೆದಾಟ, ಏನೋ ಒಂದು ಧೈರ್ಯಕ್ಕೆ ಕುಂದು, ಭಯ. ಕುಜ ಕೂಡ ಕೇತು ಜೊತೆ ಕುಳಿತಿರೋದ್ರಿಂದ ದುಡುಕ್ಬೇಡಿ. ದುಡುಕಿನ ವ್ಯವಹಾರ, ದೊಡ್ಡ ರಿಸ್ಕು, ದೊಡ್ಡ ಬಂಡವಾಳ, ದೊಡ್ಡ ಇನ್ವೆಸ್ಟ್ಮೆಂಟು, ತಲೆಹರಟೆಗಳ ಮಾತುಗಳು ಕೇಳಿಕೊಂಡು ಕೆಲವರು ಬರ್ತಾರೆ. ಟ್ರೇಡ್ ಫಂಡು, ಮೊನ್ನೆ ಯಾರೋ ಪುಣ್ಯಾತ್ಮ ಬಂದಿದ್ದ, ಸರ್ 6% ಇಂಟ್ರೆಸ್ಟಲ್ಲಿ ಆ್ಯನ್ಯುವಲಿ ಯಾರೋ ಒಂದು 10 ಕೋಟಿ ಲೋನ್ ಮಾಡಿಸ್ಕೊಡ್ತಿದ್ದಾರೆ, ಪ್ರೈವೇಟ್ ಫೈನಾನ್ಸು. ಸರಿ ಅಂತ ಹೇಳಿದೆ. ಅದಕ್ಕೆ ಒಂದು ಸ್ಟ್ಯಾಂಪ್ ಫೀಸ್ ಕಟ್ಟಬೇಕಂತೆ, ಒಂದಿಷ್ಟು ಅಂತಕ್ಕಂಥದ್ದು. ಹಣ ನಿನ್ಗಿಲ್ಲೇನು ಬರ್ತಿದ್ದೆ ನೋಡು, ದಿಢೀರ್ ದುಡ್ಡು, ದಿಢೀರ್ ಲಾಭ, ಈ ಥರದ್ದು ಗೊತ್ತಿಲ್ಲದವರ ಜೊತೆ ವ್ಯಾಪಾರ ನಿನ್ನ ಮುಳುಗು ನೀರು ತರಿಸುತ್ತೆ. ಆಲ್ರೆಡಿ ಪೇಟು ತಿಂದಿದೆಯಾ ಅಣ್ಣ, ಜಾಗ್ರತೆ, ಬೇಡವೇ ಬೇಡ. ಕರ್ಮ ಕರ್ಕೊಂಡೋಗುತ್ತೆ, ಅಂಥದಕ್ಕೆ ಹೋಗೋದು. ಎಚ್ಚರಿಕೆ ಎಲ್ರಿಗೂ ಹೇಳ್ತಿದ್ದಾನೆ. ಮೇಷರಾಶಿ ಅಷ್ಟೇ ಅಲ್ಲ, ಎಲ್ರಿಗೂ ಈ ಥರದ್ದು ಪ್ರಚೋದನೆ ಮಾಡ್ತಾನೆ. ವೆರಿ ಕೇರ್ಫುಲ್. ಬುಧ ರಾಹು ಮೂಲ ತ್ರಿಕೋಣದಲ್ಲಿ ಕುಳಿತು, ಗುರು ಸೂರ್ಯ ಆತ್ಮಕಾರಕ, ಜ್ಞಾನಕಾರಕ, ಕುಜ ಕೇತು ಬೇರೆ ದಿಗ್ಬಂಧನ, ಅವನು ಬೇರೆ ಎಳ್ಕೊಂಡು ನೋಡ್ತಿದ್ದಾನೆ. ವೆರಿ ವೆರಿ ಕೇರ್ಫುಲ್. ಆಟೋ ಬಾಂಬ್ ಅದು, ಜಾಗ್ರತೆ. ವೃಷಭ ರಾಶಿ ಚೆನ್ನಾಗಿದೆ, ಅದರಲ್ಲೇನು ತೊಂದರೆ ಏನಿಲ್ಲ. ವೃತ್ತಿಪರವಾಗಿ ರೇವತಿ ನಕ್ಷತ್ರದಲ್ಲಿ ಚಂದ್ರ ಇದ್ದು, ಬುಧ 2ನೇ ಮನೆ, ಮಾತಿಗೆ ಸಂಬಂಧಿತ ವೃತ್ತಿ, ಕನ್ಸಲ್ಟೆನ್ಸಿ, ಎನಿಥಿಂಗ್, ಅಡ್ವೈಸಿಂಗ್, ರಿಸ್ಕ್ ಇಲ್ಲದ ವ್ಯವಹಾರ, ಕಮಿಷನ್ ಏಜೆಂಟ್ ವ್ಯವಹಾರ, ಅದ್ಭುತ ಪ್ರಗತಿ. ಮಿಥುನ ರಾಶಿ ಪಬ್ಲಿಕೇಶನ್, ಪ್ರಿಂಟಿಂಗು, ಎಜುಕೇಷನು, ಟೀಚಿಂಗು, ಕೋಚಿಂಗು, ಟ್ರೈನಿಂಗು, ಗೈಡಿಂಗು, ಟ್ಯೂಷನ್ ಸೆಂಟರ್ಸು, ಫ್ಯಾಕಲ್ಟಿ ಸೆಂಟರ್ಸು, ಅಂಥವುಗಳಲ್ಲಿರ್ತಕ್ಕಂಥವರಿಗೆ ಮೇಕಪ್ಪು, ಬ್ಯೂಟಿ ಪಾರ್ಲರ್, ಕೇಶಾಲಂಕಾರ, ಸ್ಕಿನ್ಗೆ ಸಂಬಂಧಪಟ್ಟಂಥ ಒಂದು ವೃತ್ತಿಗಳಲ್ಲಿದ್ದೀರಿ. ಅದ್ಭುತ ಅನುಕೂಲ. ಕರ್ಕಾಟಕ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. ಭಾಗ್ಯದಲ್ಲಿ ಚಂದ್ರ, ರಾಶಿಯಾಧಿಪತಿಯ ಭಾಗ್ಯದಲ್ಲಿ ಕುಳಿತಿರ್ತಕ್ಕಂಥದ್ದು. ಭಾಗ್ಯಾಧಿಪತಿ 12, ದೂರದ ಕೆಲಸ, ದೂರದ ವ್ಯವಹಾರದಲ್ಲಿ ಸ್ವಲ್ಪ ಎಳೆದಾಟ, ಒದ್ದಾಟ ಇದ್ದರೂ ಅದನ್ನು ನಿಭಾಯಿಸ್ಕೊಳ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರ್ತಕ್ಕಂಥದ್ದು. ಏನು ತೊಂದರೆ ಏನಿಲ್ಲ. ಗುರುನಾಮ, ಗುರು ಪೂಜೆ, ಗುರು ಸೇವೆ, ಮನೆಯಲ್ಲೇ ಪುಟ್ಟದಾಗಿ ರಾಘವೇಂದ್ರರನ್ನ, ಸಾಯಿಬಾಬಾನ, ದಕ್ಷಿಣಾಮೂರ್ತಿ, ದತ್ತಾತ್ರೇಯರು, ಈ ಥರದ್ದು ನೆನೆಸ್ಕೊಂಡು ಒಂದು ಸಣ್ಣದಾಗಿ ಬೊಗಸೆ, ಕಡಲೆಕಾಳು, ಅದರ ಜೊತೆನಲ್ಲಿ ಒಂದು ಸ್ವಲ್ಪ ತುಳಸಿ, ರಾಮರಾಲಯಕ್ಕೆ ಕೊಡ್ತಾ ಬನ್ನಿ, ಸಮಾಧಾನ. ಸಿಂಹರಾಶಿ ಬುಧ ಲಾಭದಲ್ಲಿದ್ದಾನೆ, ತುಂಬ ಚೆನ್ನಾಗಿದೆ. ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಸೂಪರ್, ಬ್ಯೂಟಿಫುಲ್. ನಿಮ್ಮ ಅಡ್ವೈಸ್ ಬೇರೆಯವ್ರಿಗೆ ಲಾಭ ತಂದುಕೊಡುತ್ತೆ, ಚೆನ್ನಾಗಿದೆ. ನ್ಯಾಯಾಂಗ ಇಲಾಖೆ, ಕಾರ್ಯಾಂಗ ಇಲಾಖೆ, ಮಾಧ್ಯಮ ಇಲಾಖೆ, ಪ್ರಗತಿ. ಕನ್ಯಾ ರಾಶಿ ಚಂದ್ರ ಬುಧನ್ ಸಾರದಲ್ಲಿದ್ದು, ಬುಧ ದಶಮದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಥ ಒಂದು ಬಲವೋ, ಸ್ಥಾನವೋ, ಇನ್ಕಮ್ಮೋ, ಪೊಸಿಷನ್ನೋ ಇಲ್ಲದಂತೆ ಒಂದು ಭಾವ, ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ಇಷ್ಟೋ ನಾನು ಮಾಡ್ತಲೇ ಇದ್ದೀನಿ ಸರ್, ಐ ನೀಡೆಡ್ ಬೆಟರ್ ದ್ಯಾಟ್. ನಾನು ಬಂದು ಆ ಜಾಗ ಬೇಕಿತ್ತು, ಆ ಜಾಗದಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು, ಆ ಇನ್ಕಮ್ಮು, ಆ ಪೊಸಿಷನ್, ಪರವಾಗಿಲ್ಲ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಹೋಗಿ. ಇವನು ಯಾರ್ರಿ ಕೊಡೋಕ್ಕೆ? ಅವನು ಗೊತ್ತಿದೆ
ಯಾರೋ ಎಲ್ಲೋ ಇರೋನ್ನ ಕರ್ಕೊಂಡು ಬಂದು ಎಲ್ಲೋ ನಿಲ್ಲಿಸ್ತಕ್ಕಂಥದ್ದು ಅವನ ಇಚ್ಛೆಯೇ. ನಿಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಅಲ್ಲ. ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ತುಲಾ ರಾಶಿ. ಭಾಗ್ಯದಲ್ಲಿ ಬುಧನಿರುವುದರಿಂದ ಭಾಗ್ಯೋದಯ ವೃತ್ತಿಯಲ್ಲಿ ಚೆನ್ನಾಗಿದೆ. ಸ್ವಂತ ವ್ಯಾಪಾರ, ಕನ್ಸಲ್ಟೆನ್ಸಿ, ನೀವು ಕೂಡ ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಟ್ರಾನ್ಸ್ಪೋರ್ಟ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಈವೆಂಟ್ ಕನ್ಸಲ್ಟೆಂಟ್, ಬ್ಯೂಟಿಫುಲ್. ವೃಶ್ಚಿಕ ರಾಶಿ ತಲೆ ಕೆಡಿಸುತ್ತೆ. ಹೌದು, ಸಣ್ಣ ಸಣ್ಣ ಲೆಕ್ಕಗಳು, ಸಣ್ಣ ಸಣ್ಣ ವ್ಯವಹಾರಗಳು, ಸಣ್ಣ ಸಣ್ಣ ಮಾತುಗಳು, ಸಣ್ಣ ಸಣ್ಣ ಗಾಯಗಳೇ ನಮ್ಗೆ ದೊಡ್ಡ ಗಾಯ ಏನು ಅನ್ಸಲ್ಲ, ಸಣ್ಣ ಸಣ್ಣದು. ಸೊ ಸಣ್ಣ ಸಣ್ಣ ವ್ಯವಹಾರಗಳು ಜಾಗೃತಿಯಾಗಿ ನೋಡ್ಕೊಳ್ಳಿ. ಕೆಲವರು ಸಣ್ಣ ವ್ಯಕ್ತಿಗಳು ನಮ್ಮನ್ನು ಬಂದು ಸಣ್ಣ ಸಣ್ಣ ಮಾತುಗಳು ಹೇಳಿ ನಮ್ಮನ್ನು ಪ್ರಚೋದನೆ ಮಾಡಿ ಬುದ್ಧಿ ಕೆಡಿಸಿ ಮನಸ್ಸು ಕೆಡಿಸಿ ಗಾಯಪಡಿಸ್ತಕ್ಕಂಥದ್ದು ಆಗುತ್ತೆ. ಇಗ್ನೋರ್ ಇಟ್ ಆ್ಯಂಡ್ ಮೂವ್ ಇಟ್. ಬುದ್ಧಿವಂತನಾದವನು ಅಲ್ಲಿರೋಲ್ಲ. ಸಕ್ಸಸ್ ಪಡಿಬೇಕು ಅಂತ ಅಂದುಕೊಳ್ಳತಕ್ಕಂಥ ದೊಡ್ಡ ವ್ಯಕ್ತಿ ಅಂತ ಕಿರಿಕ್ ಮಾಡತಕ್ಕಂಥ ವ್ಯಕ್ತಿಗಳ ಭಾವದಲ್ಲಿ ನಿಂತುಕೊಳ್ಳುವುದಿಲ್ಲ. ಕದಲಿಬಿಡಿ. ಆ ವ್ಯಕ್ತಿಗಳು ಬೇಡ, ಆ ಪರಿಸರ ಬೇಡ, ಹ್ಯಾಪಿ. ಇನ್ನು ವಿಶೇಷವಾಗಿ ಧನುಸು ರಾಶಿ ಚೆನ್ನಾಗಿದೆ. ಚಂದ್ರ ವಿಶೇಷವಾಗಿ ಸುಖದಲ್ಲಿದ್ದು ಬುಧನ ಸಾರದಲ್ಲಿ, ಬುಧ ಕೇಂದ್ರದಲ್ಲಿರೋದ್ರಿಂದ ಕೊಡುವುದು ತಗೊಳ್ಳೋದು, ಟೀಚಿಂಗ್, ಗೈಡಿಂಗ್, ಎಜುಕೇಷನ್. ಬುಧ ಬೇರೆ ಗುರುವಿನ ಸಾರದಲ್ಲಿದ್ದಾನೆ. ಫ್ಯಾಂಟಾಸ್ಟಿಕ್. ಸೊ ಗುರುವೇ ನಿಮ್ಮ ದೃಷ್ಟಿಯನ್ನು ನೋಡ್ತಿದ್ದಾನೆ ಅನ್ನತಕ್ಕಂಥದ್ದು. ಶನಿ ಗುರು, ಶನಿ ಬುಧ, ಶನಿ ಸೂರ್ಯ, ಆತ್ಮವಿದ್ಯೆ, ಜ್ಞಾನವಿದ್ಯೆ, ಧರ್ಮ ಕಾರ್ಯ, ಅನಾಥಾಶ್ರಮ, ಎಜುಕೇಷನ್, ವೈದ್ಯಕೀಯ, ಇಂಥ ರಂಗದಲ್ಲಿ ಕೆಲಸ ಕಾರ್ಯ, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಮಕರ ರಾಶಿ. 1ನೇ ಮನೆಯಲ್ಲಿ ಚಂದ್ರ ಚೆನ್ನಾಗಿದೆ. ಬುಧ 6ನೇ ಮನೆಯಲ್ಲಿ ಬ್ಯೂಟಿಫುಲ್. ಮಾಡಿಕೊಂಡಿರೋ ಇಕ್ಕಟ್ಟುಗಳು ಬಿಕ್ಕಟ್ಟುಗಳಿಗೆ ಒಂದು ದಾರಿಯಾಗತಕ್ಕಂಥ ಒಂದು ಭಾವ. ಸುಮ್ಮನಿದ್ದು ಬಿಡಿ, ಎಲ್ಲ ತನ್ನ ಪಾಡಿಗೆ ಕರ್ಕೊಂಡು ಹೋಗ್ತದೆ. ನಿಮ್ಮ ಕೆಲಸ ಏನು ಮಾಡ್ತಿದ್ರು ಆನೆಸ್ಟಿಯಾಗಿ, ಡಿಸಿಪ್ಲಿನ್ ಆಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಮಕರ ರಾಶಿ ಫ್ಯಾಂಟಾಸ್ಟಿಕ್. ಏನು ತೊಂದರೆಗಳಾಗೋದಿಲ್ಲ. ಮಕರ ರಾಶಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಇವತ್ತು ಜಾಸ್ತಿ ಎಕ್ಸ್ಪೆಕ್ಟೇಷನು ಬೇಡ. ಲೋ ಕಾನ್ಫಿಡೆನ್ಸ್, ಅಯ್ಯೋ ಕೊಡ್ತಾನ ಅವನು, ಬೇಕಿಲ್ಲ. ಜಾಸ್ತಿ ಕೊಡ್ಬೋದಾ, ಅದು ಬೇಕಿಲ್ಲ. ನೀವು ಇವತ್ತೇನು ಕಷ್ಟಪಡ್ತೀರೋ ಅದಕ್ಕೆ ತಕ್ಕದಾದಂಥ ಒಂದು ಸಂಭಾವನೆ, ಹೆಸರು, ಗೌರವ. ಕುಂಭರಾಶಿ ಬ್ಯೂಟಿಫುಲ್. ಆದರೂ ನಿಮಗೆ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕಂಥ ಒಂದು ಸ್ಥಾನ, ಇನ್ಕಮ್, ಪೊಸಿಷನ್ ಇಲ್ಲೋ ಐ ಆಮ್ ಕವರ್ಡ್, ನಾನು ಅಲ್ಲಿ ಇರಬೇಕಿತ್ತು ಸರ್, ಯಾರ್ಯಾರೋ ಮೂರ್ಖ ಮುಟ್ಟಾಳ ಇಲ್ಲಿ ತೊಗೊಬಂದು ಅವನಿಗೆ ನೋಡಿ ಸರ್ ಎಷ್ಟು ಕಷ್ಟಪಡ್ತಿದ್ದಾನೆ, ನನ್ನ ಟೆಕ್ನಾಲಜಿ, ನನ್ನ ನಾಲೆಜು, ನನ್ನ ಇಂಪ್ಯಾಕ್ಟು. ಮೊನ್ನೆ ಒಬ್ಬರು 100 ಜನರನ್ನು ಟೀಮ್ ಲೀಡ್ರು, ಸಣ್ಣ ಜಾಗದಿಂದ 100 ಜನಕ್ಕೆ ಟ್ರೈನ್ ಮಾಡಿ ಒಂದು ಸ್ಥಾನಕ್ಕೆ ಬಂದಿದ್ರೆ ನೆಕ್ಸ್ಟ್ ರೋಲ್ ಕೊಡಬೇಕು. ನೀವು ನಂಬಲ್ಲ. ನೋ, ವಿ ವಾಂಟ್ ಯು ನಾಟ್ ಟು ಬಿ ಆಸ್ ಎ ಟೀಮ್ ಲೀಡರ್ ಆರ್ ಅಬವ್ ಪೋಸ್ಟ್, ಯು ವರ್ಕ್ ಆಸ್ ಎಗೇನ್ ಟೀಮ್ ವರ್ಕ್ ಅಂತ ಹೇಳಿದರೆ ಕುಸಿದು ಕೂತ್ಕೊಬಿಟ್ಟಿದ್ದಾರೆ. ಬಂದ್ಬಿಟ್ಟು ಗುರುಜಿ ಅಲ್ಲಿತ್ತು ಮಗು ನೋಡಿ, ಇಲ್ಲಿ ಬರ್ದಿದ್ದಾನೆ, ವೃತ್ತಿಯಲ್ಲೊಂದು ನೋವು ತಿನ್ನುವಿರಿ, ಅರ್ಧ ಬಲ ಅರ್ಧ ಗೌರವ. 10 ವರ್ಷ ಕಟ್ಟಿದ್ದೇನೆ ಗುರುಜಿ, ದೀಸ್ ಪೀಪಲ್ ಮೇಡ್ ಮಿ ಎಗೇನ್. ನನ್ನ ಪ್ರಾಜೆಕ್ಟಿಂದ ತೆಗೆದು ನೀನು ಬಂದು ಒಂದು ನಾರ್ಮಲ್ ಟೀಮ್ ಪ್ಲೇಯರ್ ಥರ ಮಾಡು, ನಾಟ್ ಟೀಮ್ ಲೀಡರ್ ಅಂತ ಹೇಳ್ಬಿಟ್ಟು. ನಿಜ ಹೇಳಬೇಕು ಅಂದರೆ ನಾನೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ರೋಲ್ಗೆ ಹೋಗಬೇಕಿತ್ತು. ಕೆಲವೊಂದು ಸಮಯ ಆ ರೀತಿ ಗ್ರಾಹಕಗಳ ಪರಿಚಯದ. ಇವತ್ತು ಕುಂಭರಾಶಿಗೆ ಆ ಥರದ್ದೊಂದು ಕೆಲವೊಂದು ಸಣ್ಣ ಒತ್ತಡಗಳಿರ್ತಕ್ಕಂಥದ್ದಿರುತ್ತೆ. ಆದರೆ ಮಾತಿಗೆ ಸಂಬಂಧಿತ ವೃತ್ತಿ, ಟೆಲಿಕಾಲಿಂಗ್, ಕಸ್ಟಮರ್ ಸರ್ವಿಸ್, ಬ್ಯಾಂಕಿಂಗ್ ಸೊಲ್ಯೂಷನ್, ಇನ್ಶೂರೆನ್ಸ್ ಸೊಲ್ಯೂಷನ್ಸ್, ಈ ಥರದ್ರಲ್ಲಿ ಫೈನಾನ್ಷಿಯಲ್ ಸೊಲ್ಯೂಷನ್ಸ್, ಟೆಕ್ನಿಕಲ್ ಸೊಲ್ಯೂಷನ್ಸ್, ಇನ್ಶೂರೆನ್ಸ್ ಸೊಲ್ಯೂಷನ್ಸ್, ಅದ್ಭುತ ಪ್ರಗತಿ. ಮೀನರಾಶಿ ಚಂದ್ರ ನಿಮ್ಮನೇಲೆ, ಬುಧ ಕೇಂದ್ರದಲ್ಲಿ. ಟೀಚಿಂಗ್ ಲೈನ್, ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ವೈದಿಕ, ಹೋಮ, ಹವನ, ಯಜ್ಞ, ಯಾಗ, ದೇವಸ್ಥಾನ, ಪೌರೋಹಿತ್ಯ, ಆಗಮ, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಇರತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.